ಪುನೀತ ಕನ್ನಡಿಗರಿಗೆ ಆತ್ಮೀಯ ನಮಸ್ಕಾರ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಹ್ಯುಂಡೈ, ಸಿಯೆಟ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ನಾಯಕಿಯರ ಹಾಡುಗಳಿಗೆ ಹೆಜ್ಜೆ ಹಾಕಿ ಅವರ ಡೈಲಾಗ್ಗಳನ್ನ ಹೃದಯದಿಂದ ಅನುಭವಿಸಿ ಆ ಪರಂಪರೆಯನ್ನ ಗೌರವಪೂರ್ವಕವಾಗಿ ಸಂಭ್ರಮಿಸ್ತಾ ಇದ್ದೇವೆ. ಬನ್ನಿ, ನಟಿಯರ ಮೂಲಕ ಮಹಾನಟಿಯರನ್ನ ಮತ್ತೆ ಸಂಭ್ರಮಿಸೋಣ, ಮುಂದುವರಿಸೋಣ. ಇದು ಮಹಾನಟಿಯರ ಮಹಾ ಸಂಭ್ರಮ. ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಅವರನ್ನ ಸಂಭ್ರಮಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಶ್ರೀಯಾ ಅಗಮ್ಯ. ನಂದಿನಮ್ಮ, ರಾಮಾಚಾರಿ ಬಂದ್ಯಾ? ನಮ್ಮ ಅಣ್ಣಂದ್ರು ನಿನಗೋಸ್ಕರ ಇಷ್ಟೊತ್ತು ಕಾದಿದ್ ಹೋದ್ರು ಗೊತ್ತಾ? ಯಾಕೆ? ನನ್ನ ನಿನ್ ಜೊತೆ ನದಿ ಹತ್ರ ಕಳ್ಸೋಕೆ. ನದಿ ಹತ್ರಕ್ಕ? ಹಾ, ಸುತ್ತಾಡ್ಕೊಂಡ್ ಬರೋದಿಕ್ಕೆ. ಸರಿ, ನಾನು ಗಾಡಿ ಕಟ್ತೀನಿ, ನೀವು ಬನ್ನಿ. ಇಲ್ಲ, ಗಾಡಿ ಎಲ್ಲ ಬೇಡ, ನೀನ್ ಬೇಗ ಹೇಳ್ತೀನಿ. ಗಾಡಿ ಬೇಡವಾ? ಸರಿ, ಹಂಗಾದ್ರೆ ನನ್ನ ಗಾಡಿಯಲ್ಲಿ ಹೋಗೋಣವಾ? ಪಾಮ್ ಪಾಮ್. ಏನಿದು? ಮೊದ್ಲು ಆಣೆ ಮಾಡು. ಮೊದ್ಲು ಏನಂತ ಹೇಳಿ? ನಾವ್ ಆಚೆ ಬಂದಿದ್ದು ಅಣ್ಣಂದ್ರು ಗೊತ್ತಾಗ್ಬಾರ್ದು. ಅಣ್ಣಂದ್ರಿಗೆ ಹೇಳಲ್ವಾ? ನನ್ ಮೇಲೆ ಆಣೆ. ಆಣೆ ಆಗೋಯ್ತಾ? ನಮ್ಮ ಅಣ್ಣಂದ್ರು ನಿನ್ಗೆ ಹೊಡಿದೇ ಇರ್ಬೇಕು ಅಂದ್ರೆ ಇದನ್ನ ನನ್ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಟಿಬಿಟ್ರೆ ನಿಮ್ಮ ಅಣ್ಣಂದ್ರೆ ನಾನು ಹೊಡೆಯೋದಿಲ್ವಾ? ಅಯ್ಯ, ಅದಕ್ಕೆ ತಾನೇ 3 ಗಂಟೆ ಹಾಕು ಅಂದಿದ್ದು. ಒಂದೊಂದು ಗಂಟು ಒಬ್ಬೊಬ್ಬ ಅಣ್ಣನಿಗೆ. ಹಾಗಾದ್ರೆ ಸರಿ, ಈಗಲೇ 3 ಗಂಟೆ ಹಾಕ್ಬಿಡ್ತೀನಿ. ಇದು ದೊಡ್ಡಣ್ಣನ್ಗೆ, ಇದು ಚಿಕ್ಕಣ್ಣನ್ಗೆ, ಇದು ದಾಡಿ ಅಣ್ಣನ್ಗೆ. ಬಂದಿನಿ. ರಾಮಾಚಾರಿನ ಹುಡುಕ್ತಾ ಇರೋದು ನಿನ್ ಜೊತೆ ಮದ್ವೆ ಮಾಡೋದಕ್ಕಲ್ಲ, ಅವನನ್ನ ಸಾಯಿಸ್ಬಿಟ್ಟು ನಿನಗೆ ಬೇರೆ ಮದ್ವೆ ಮಾಡೋದಿಕ್ಕೆ. ರಾಮಾಚಾರಿ ತಾಯಿನ ದೇವಸ್ಥಾನದ ಕಂಬ ಕಟ್ಟಿ ನಿಮ್ ಮಗ ಎಲ್ಲಿ ಹೇಳು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅವನೆಲ್ಲಿದ್ದಾನೆ ಅಂತ ಹೇಳ್ದೆ ಹೋದ್ರೆ ಆ ವಿಧವೆ ತಾಯಿಗೆ ಹುಚ್ಚಿನ ಕೈಲಿ ತಾಳಿ ಕಟ್ಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರಂತೆ.
ಬ್ರಹ್ಮಚಾರಿ ಕಣ್ಣಿನ ಬಿಸಿಯ ನೀರು ನೀನಮ್ಮ. ನನ್ನ ಉಸಿರ ನೀಡುವೆ ಕಣ್ಣು ತೆರೆದು ನೋಡಮ್ಮ. ಮುಗಿಲ ಓಟ ನಿಂತಿದೆ, ನವಿಲು ನಿಂತು ನೋಡಿದೆ, ಹಸಿರು ತಾನು ತೂಗದೆ ಉಸಿರ ಕಟ್ಟಿ ಕಾದಿದೆ ನಿನ್ನಯ ನಗುವಿಗೆ. ಅಲ್ಲಿ ಮಾಲಾಶ್ರೀ ಮೇಡಮ್ ಓಜಿ ಅಂದ್ರೆ ಒರಿಜಿನಲ್ ಗ್ಯಾಂಗ್ಸ್ಟರ್, ಇವಳು CG ಚಿಕ್ಕ ಗ್ಯಾಂಗ್ಸ್ಟರ್. ತಾಳಿ ಕಟ್ಬೇಕಾದ್ರೆ ಆ ಕಡೆ ಅವ್ರ ಅಮ್ಮನ ರಿಯಾಕ್ಷನ್ ನೋಡ್ಬೇಕಾಗಿತ್ತು. ಓ ಮೈ ಗಾಡ್ 3 ಗಂಟು ದೆನ್ ಮ್ಯಾರೇಜ್. ಮೇಡಮ್ ದುಬೈಗೆ ಟಿಕೆಟ್ ವಾಪಸ್ ಬುಕ್ ಮಾಡ್ತಾ ಇದ್ರೆ ಹೆಂಗೆ? ಆರ್ ಯು ಶಾಕ್ಡ್? ಐ ವಾಸ್ ಶಾಕ್ಡ್ ಆಕ್ಚುಲಿ. ಅವನು ಫಸ್ಟ್ ಗಂಟು ಆಗ್ತಾ ಅವನು ಮುಳುಗೋಗ್ಬಿಟ್ಟಿದ್ದ ಮೇಡಮ್ ಕ್ಯಾರೆಕ್ಟರ್ ಅಲ್ಲಿ. ನಿಮ್ಗೆ ಓಕೆನಾ ಮೇಡಮ್ ಈ ತರ ಅಳಿಯ? ಸ್ವಲ್ಪ ಶಾಕ್ ಅಲ್ಲಿ ಇದ್ದೀನಿ. ಬಟ್ ಇದು ಆಕ್ಟಿಂಗ್ ಓಕೆನಾ? ಡೋಂಟ್ ವರಿ ಮಮ್ಮಿ, ನೀವು ತೋರ್ಸೋರ್ನೆ ಮದ್ವೆ ಆಗ್ತೀನಿ, ಪರವಾಗಿಲ್ಲ. ಡೈರೆಕ್ಟ್ರೆ ಹಾಯ್ ಶ್ರೇಯಾ. ಹಾಯ್ ಸರ್. ಮೇಡಮ್ ಫಸ್ಟ್ ಆಫ್ ಆಲ್ ಸೆಟ್ ಅಂತಂದಿರೋದಲ್ವಾ, ಅದು ಅರ್ಶನದ ಕೊಂಬಲ್ಲ. ವಿಚ್ ಇಸ್ ಟ್ರೂ. ಆಚೆ ಯಾವ್ದೋ ಮರುತ್ತುಂಡಿಗೆ ಪೇಂಟ್ ಹೊಡ್ಬಿಡ್ತಾವ ಕೋತಿಯಲ್ಲ. ಹಂಗೆ ಸಿನಿಮಾದವ್ರದ್ದು ನಮ್ಗೆ ಹಿಂಗಿರುತ್ತೆ ಪಾಡು ಅನ್ನೋದು ಅಷ್ಟೇನೆ. ಏನೋ ನೀನು ಪ್ರಾಬ್ಲಮ್ ಏನೋ ಮಹಾನಟ ಶುರು ಮಾಡ್ಬೇಕು ಅಂತ ನಾವು ಅಂತನ ಡ್ಯಾನ್ಸು ಮಾಡ್ತೀಯಾ, ಅದ್ರಲ್ಲೂ ಠಪ 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 ಒಂದು ಎಮೋಷನ್ಸ್ ಸಾಫ್ಟ್ ಆಗಿ ಆರಾಮಾಗಿ ರವಿ ಸರ್ ಮಾಡ್ದಂಗ್ ಮಾಡ್ತಾ ಇದ್ದೀಯಾ, ಠಪ 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 ಅಂತೀಯ. ಇಲ್ಲಿ ಕುತ್ಕೊಂಡಾಗೂ ಅಷ್ಟೇ ಹಿಂಗೆ ಹಂಗೆ ಹಂಗೆ ಅಂತ. ಒಳ್ಳೆ ನಟ ನೀನು, ಅದನ್ನು ಡ್ಯಾನ್ಸ್ ಅಲ್ಲಿ ತರ್ತೀಯ ಆಕ್ಟಿಂಗ್. ಥ್ಯಾಂಕ್ ಯು ಸರ್. ಶ್ರೇಯಾ, ಸರ್ ಓಪನಿಂಗ್ ಒಂದು ಸಾಂಗು, ಅದಾದ್ಮೇಲೆ ಲಿಪ್ ಸಿಂಕ್ ಇರುವಂತ ಡೈಲಾಗ್ಸ್ ನಿಮ್ದು ಓನ್ ಅಲ್ಲ, ಅಗೇನ್ ಬರ್ತಾ ಇರೋದಕ್ಕೆ ಲಿಪ್ ಸಿಂಕ್ ಮಾಡಬೇಕು. ನೆಕ್ಸ್ಟ್ ಬೇರೆ ಎಮೋಷನ್ ಸಾಂಗು, ಕ್ಲೈಮ್ಯಾಕ್ಸ್ ಬೇರೆ ಎಮೋಷನ್ಸ್, ಮತ್ತೆ ಹ್ಯಾಪಿ. ಎಷ್ಟು ವೇರಿಯೇಷನ್ಸ್ ಇತ್ತು ಈ ಆಕ್ಟ್ ಅಲ್ಲಿ, ತುಂಬಾ ಟಫ್ ಇತ್ತು. ಅಷ್ಟು ಟಫ್ ಆಕ್ಟ್ ನ ಹಿಂಗ್ ಮುಗಿಸ್ತೆ ನೋಡಮ್ಮ ನೀನು. ನಾ ಹೆದರ್ಕೊಂಡ್ಬಿಟ್ಟಿದ್ದೆ. ಏನ್ ಹೆದರ್ಕೋಬೇಡ. ಸೊ ಗಾಡ್ ಬ್ಲೆಸ್ ಯು, ಇಟ್ ವಾಸ್ ಅ ಗ್ರೇಟ್ ಆಕ್ಟ್. ಥ್ಯಾಂಕ್ ಯು ಸರ್. ನಿಮಗೆ ನನ್ನ ಕಡೆಯಿಂದ ಇವತ್ತು ನಿಶ್ವಿಕಾ ಮೇಡಮ್, ನೀವೇನಾದ್ರೂ ಬೇಗ ಹೇಳಿ. ಶಶಾಂಕ್, ವಾಟ್ ಇಸ್ ದಟ್ ಎನರ್ಜಿ? ಓ ಮೈ ಗಾಡ್, ಆ ಸಾಂಗ್ ಬರ್ತಾ ಇದ್ದಾಗ ಆ ಸಾಂಗ್ ಎಷ್ಟು ಎನರ್ಜಿ ಇತ್ತು ಅಷ್ಟೇ ಎನರ್ಜಿ ನೀವು ಹಾಕಿ ಮಾಡಿದ್ರಿ. ಅದ್ ಎನರ್ಜಿನ ಮ್ಯಾಚ್ ಮಾಡಿದ್ಯಲ್ಲ ಶ್ರೇಯಾ, ಅನ್ಬಿಲೀವಬಲ್. ನೀವ್ ಯಾವಾಗ ಅಲ್ಲಿ ಕಂಪ್ಲೀಟ್ ಆಗಿ ಫೀಲ್ ಮಾಡ್ತೀರಾ ಅವಾಗ ಕೂತ್ಕೊಂಡು ಆಡಿಯನ್ಸ್ಗೂ ನಮಗೂ ಫೀಲ್ ಆಗುತ್ತೆ. ಅದು ಕೋಪ ಇರ್ಲಿ, ನಗು ಇರ್ಲಿ, ವಾಟ್ ಎವರ್ ಇಟ್ ಇಸ್. ಅಂಡ್ ಆ ಎಲ್ಲಾ ಎಮೋಷನ್ಸ್ ಇವತ್ತು ನನಗೆ ಫೀಲ್ ಆಯ್ತು. ಫ್ಯಾಂಟಾಸ್ಟಿಕ್. ಐ ಅಗ್ರಿ ವಿತ್ ತರುಣ್ ಸರ್, ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಮಾ. ಗುಡ್ ಲಕ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು. ಆಪ್ತ ಮಿತ್ರ ರಮೇಶ್ ಸರ್ ಏನ್ ಹೇಳ್ತಾರೆ ನೋಡೋಣ. ಸಖತ್ ಶ್ರೇಯಾ, ಸಖತ್, ಥ್ಯಾಂಕ್ ಯು ಸರ್. ಬ್ರಿಲಿಯಂಟ್. ಇಬ್ರು ಮಾಡಿದ್ದ 5 ನಿಮಿಷ ರಾಮಾಚಾರಿ ಆಕ್ಷನ್ ರೀಪ್ಲೇ ಇದ್ದಂಗಿತ್ತಪ್ಪ ಅದು. ಅಂಡ್ ಶ್ರೇಯಾ ನಿಜವಾಗ್ಲೂ ಒಂದು 10-6 ಚಿತ್ರಗಳನ್ನ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಹೀರೋಯಿನ್ ತರ ಕಾಣಿಸ್ತಾ ಇದ್ರಿ ನೀವು. ಅಷ್ಟು ಚೆನ್ನಾಗಿ ಮಾಡಿದ್ರಿ. ಸೋ ಗುಡ್, ಬ್ರಿಲಿಯಂಟ್. ಥ್ಯಾಂಕ್ ಯು ಶಶಾಂಕ, ಚೆನ್ನಾಗಿ ಮಾಡಿದೆ ಕಣ. ಕಾಟೇರ ನಮಸ್ಕಾರ ಬಂದಿದೆ, ಸೂಪರ್ ಅಂತ ಬಂದಿದೆ. ಸ್ಟಾರ್ ರೇಟಿಂಗ್ಸು ಯಾವ ತರ ಬರ್ಬೋದು ಅನ್ನೋ ಕುತೂಹಲಕ್ಕಿಂತ ಜಾಸ್ತಿ ನನಗೆ ಖುಷಿ ಇದೆ. ಎಸ್ ಕಮಾಲ್ ಜಡ್ಜಸ್, ಕಮಾಲ್. ಇಟ್ ಈಸ್ ಫಾರ್ ಶೋರ್ ಬ್ಲಾಕ್ ಬಸ್ಟರ್. ಜಾರ್ ಆಪ್ನೊಂದಿಗೆ 2 ಕೋಟಿಗೂ ಹೆಚ್ಚು ಬಳಕೆದಾರರು ಈಗ ಪ್ರತಿದಿನ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಕೇವಲ 50 ರೂಪಾಯಿಂದ ಶುರು ಮಾಡಿದ್ರೆ ಪ್ರತಿದಿನ ನಿಮ್ಮ ಹೆಸರಲ್ಲಿ ಆಟೋಮೆಟಿಕ್ ಆಗಿ ಉಳಿತಾಯ ಸೇರ್ತಾ ಹೋಗ್ತಾ ಇರುತ್ತೆ. ನೀವು ಉಳಿತಾಯ ಮಾಡದಂತಹ ಹಣವನ್ನ ಅಗತ್ಯ ಇದ್ದಾಗ ಚಿನ್ನವಾಗಿಯೂ ಪಡ್ಕೋಬಹುದು ಅಥವಾ ಹಣದ ರೂಪದಲ್ಲೂ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಆದ್ರಿಂದ ಪ್ರತಿದಿನ ಜಾರ್ ಆಪ್ ನೊಂದಿಗೆ ನಿಮ್ಮ ಸಣ್ಣ ಉಳಿತಾಯವನ್ನ ಪ್ರಾರಂಭಿಸಿ. ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕರ್ಪೂರದ ಗೊಂಬೆ ಚಿತ್ರದ ಅಕ್ಕ ತಂಗಿಯರಾಗಿ ವೇದಿಕೆ ಮೇಲೆ ಈಗ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸಿ ಶ್ರುತಿ ಮೇಡಮ್ ಅವರಾಗಿ ವರ್ಷಾ ಡಿಗ್ರಜೆ ಹಾಗೂ ತಂಗಿ ಶ್ವೇತಾ ಅವರಾಗಿ ಸೌಗಂಧಿಕಾ.
ಅಮ್ಮ ಇಲ್ಲ, ಕಷ್ಟ ಬರ್ಲಿ ಸುಖ ಬರ್ಲಿ ನಾವಿಬ್ರು ಒಂದೇ. ಯಶು, ಇವತ್ತು ಪೂಜೆ ಎಷ್ಟು ಚೆನ್ನಾಗಾಯ್ತಲ್ವೇನೆ? ಎಲ್ಲಿ ಪ್ರಸಾದ ತಿನ್ನಿಸ್ತೀನಿ. ಯಶು, ಯಾಕೆ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲಕ್ಕ, ಪನ್ನೀರು. ಅಕ್ಕರೆ ಕೊಡೋ ಅಮ್ಮನ್ ಕಳ್ಕೊಂಡೆ, ಜವಾಬ್ದಾರಿ ಹೊರಬೇಕಾದ ಅಪ್ಪನ್ ದೂರ ಮಾಡ್ಕೊಂಡೆ. ಆದ್ರೆ ಅವರಿಬ್ರು ಮರ್ಸೋ ಅಷ್ಟು ಪ್ರೀತಿ ವಾತ್ಸಲ್ಯ ನೀನ್ ತುಂಬಿಸ್ಬಿಟ್ಟೆ. ನಿನ್ನಂತ ಅಕ್ಕನ್ ಪಡೆಯಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ನು. ಪುಣ್ಯ ನಮ್ದಲ್ಲ ಯಶು, ನಾವು ಬೀದಿಗೆ ಬಿದ್ದಾಗ ನಮ್ಮನ್ನ ಉಳಿಸಿ ಸಾಕಿ ಬೆಳೆಸಿದ್ರಲ್ಲ ಈ ನಮ್ಮೂರಿನ ಜನರು, ರಮೇಶ್ ಅವ್ರ ತಂದೆ ಅವ್ರದ್ದು. ಹುಚ್ಚಿ, ನನ್ನ ಕಣ್ಣಲ್ಲೂ ನೀರು ತರಿಸ್ದೆ. ಸರಿ, ನಂಗೆ ಗದ್ದೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹಾ, ಹಾಗಿದ್ರೆ ನಾನು ನಿಂಗೆ ಬುತ್ತಿ ತಗೊಂಡ್ ಬರ್ತೀನಿ. ಸರಿ ಕಂದ. ಹೊತ್ತು ಎಷ್ಟಾಗಿದೆ ಅಂದ್ರೆ ಹೊತ್ತು ಮುಳುಗಷ್ಟರಲ್ಲಿ ಕಟಾವು ಮಾಡಿಬಿಡ್ಬೇಕು. ಅಮ್ಮ, ಅಬ್ಬಾ ಬಿಸಿಲು. ಅಕ್ಕ ಅಕ್ಕ, ಹೊತ್ತು ನೆತ್ತಿಗೆ ಬಂತು, ಊಟಕ್ಕೆ ಬಾ. ನಾ ಬರ್ತೀನಿ, ನೀ ಬಿಸಿಲಲ್ಲಿ ನಿಂತ್ಕೊಬೇಡಮ್ಮ, ನೆರಳಿಗೋಗು. ಬೇಗ ಬಾ. ಬಂದೆ. ಅಬ್ಬಬ್ಬಾ ಯಶು, ಏನು ಇಷ್ಟೊಂದು ಬಿಸಿಲಿವತ್ತು? ಬಿಸ್ಲ ಇದು, ಬೆಂಕಿ. ನೀನಾ ತಲೆಗೊಂದು ಬಟ್ಟೆ ಕಟ್ಕೊಂಡ್ರು ಕೇಳೋದಿಲ್ಲ. ಕೈ ತೊಳಿ. ಯಶು, ರೈತರು ಬೆವರು ಸುರಿಸಿ ದುಡಿದ್ರೆ ತಾನೆಮ್ಮ ಭೂಮಿ ತಾಯಿ ತೃಪ್ತಿ ಹಾಕಿ ಊಟ ಹಾಕೋದು. ಎಲ್ಲಿ ಕೈಗೆ ನೀರು ಹಾಕು. ಆದ್ರೂ ಅಳ್ತಾರೇನೆ. ಇಷ್ಟು ಕಷ್ಟದಲ್ಲಿ ಯಾಕೆ ಕುಯ್ಬೇಕಿತ್ತು? ಒಂದು ಆಳು ಬಿಟ್ಟಿದ್ರೆ ಆಗ್ತಿರ್ಲಿಲ್ವಾ? ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಆಳುಗಳನ್ನ ನಂಬ್ಕೊಂಡ್ರೆ ರೈತ ಉದ್ಧಾರ ಆದಂಗೆನೆ. ಎಲ್ಲಿ ಕೊಡು. ನೀನ್ ಕೈ ಹಾಕ್ಬಾರ್ದು, ಖಾರ ಸೋಕಿದ್ರೆ ಕೈ ಉರಿಯುತ್ತೆ. ಈಗ ಕಣ್ಬಿಟ್ಟು ನೋಡು. ಯಶು, 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 ಅಯ್ಯೋ, ಅಯ್ಯೋ ಯಶು, ಯಾಕಮ್ಮ ಹಿಂಗೆಲ್ಲ ಮಾಡ್ಕೊಂಡೆ? ಯಾಕೋ ನನ್ನ ರಾಜ, ಯಾಕೋ ಕಂದ? ಅಕ್ಕ, ಪ್ರತಿಯೊಬ್ಬ ಮನುಷ್ಯ ಹುಟ್ಟದಾಗಿಂದ ಸಾಯೋ ತನಕ ಎಷ್ಟೇ ಖುಷಿಯಾಗ್ಲಿ, ಎಷ್ಟೇ ನೋವಾಗ್ಲಿ, ಮೊದಲು ಕರೆಯೋದು ಅಮ್ಮ ಅಂತ. ಆದರೆ ನಾನು ಕರೆಯೋದು ಅಕ್ಕ ಅಂತ ಕಣಕ್ಕ. ಈ ನನ್ನ ಅಕ್ಕ ನನ್ನ ದೇವರು, ನನ್ನ ಉಸಿರು, ನನ್ನ ಸರ್ವಸ್ವ. ಯಶು, ಯಶು, ಯಶು. ಈಗಲೇ ಎಷ್ಟು ಗಾಬರಿ ಪಡಿಸ್ತಾ ಇದೆಯಾ? ನಾಳೆ ಗಂಡನ ಮನೆಗೆ ಹೇಗೆ ಹೋಗ್ತೀಯಾ? ಗಂಡನ ಮನೆ? ನಾನೇನು ಬಿಟ್ಟು ಎಲ್ಲೂ ಹೋಗಲ್ಲ ಅಕ್ಕ. ನೀನು ಅಕ್ಕ, ಮೊದಲು ನಿನ್ನ ಮದುವೆ, ಆಮೇಲೆ ನನ್ನ ಮದುವೆ. ಯಶು, ವಯಸ್ಸಲ್ಲಿ ನಾನು ನಿನ್ಗಿಂತ ದೊಡ್ಡೋಳೆ ಇರ್ಬೋದು, ಆದರೆ ಮೊದಲ ಮದುವೆ ನಿಂದೆ ಆಗ್ಬೇಕಮ್ಮ. ಯಾಕಂದ್ರೆ ನೀನು ನನಗೆ ತಂಗಿ ಅಲ್ಲ, ಮಗಳು. ಒಂದು ತಂದೆಯಾಗಿ ನಿಂತು ಕನ್ಯಾದಾನ ಮಾಡಬೇಕು, ತಾಯಿಯಾಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು, ಒಬ್ಬ ಅಣ್ಣನಾಗಿ ಗಂಡನ ಮನೆಯಿಂದ ತಾಯಿ ಮನೆಗೆ ಕರ್ಕೊಂಡು ಬಂದು ಆರೈಕೆ ಮಾಡ್ಬೇಕನ್ನೋದು ನನ್ನ ಆಸೆ, ನನ್ನ ಕನಸು ಕಣಮ್ಮ. ಹುಚ್ಚಿ ಮಾವ ನಿನಗೊಂದು ಚಿನ್ನದಂತ ಹುಡುಗನ್ ನೋಡಿದಾರಂತೆ. ನೀನು ಅವ್ರನ್ನ ಮದುವೆ ಆಗಿ ಖುಷಿಯಾಗಿರೋದನ್ನ ನೋಡಿದ ಮೇಲೆನೆ ನಾನು ಮದುವೆ ಆಗೋದು.
ಸೀತಾ ನಿಮ್ ತಂಗಿ ಯಶೋದ ತಾಯಿ ಆಗ್ತಿದ್ದಾಳೆ. ಏನು ನನ್ನ ತಂಗಿ ಯಶೋದ ತಾಯಿ ಆಗ್ತಿದ್ದಾಳ? ಯಶೋದ, ಏ ಯಶು, ಕಳ್ಳಿ ನೀನೇ ಒಂದು ಪುಟ್ಟ ಮಗು, ನಿನ್ ಹೊಟ್ಟೆಲಿ ಇನ್ನೊಂದು ಪುಟ್ಟ ಮಗುನಾ? ಸುಮ್ಮನೆ ರಕ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ತಂಗಿನ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಸೀತಾ ಈ ಪತ್ರ ಬರ್ತಿದ್ಯಾರು? ಇದನ್ ಹೀಗೆ ಕೇಳ್ತಿದ್ದೀರಾ ರಮೇಶ್? ನನ್ನ ತಂಗಿ ಗಂಡ ಸುರೇಶ್ ತಾನೇ ಬರ್ದಿರೋದು. ಯಾಕೆ ಸುಳ್ಳು ಹೇಳ್ತಿದ್ಯಾ ಸೀತಾ? ಈ ಪತ್ರ ಬರ್ದಿರೋದು ಸುರೇಶ್ ಅಲ್ಲ, ನೀನೇ ಬರ್ದಿರೋದು. ಸೀತಾ, ನಿನ್ನನ್ನು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನಿನ್ನ ಅಂತರಂಗನ ಅರ್ಥ ಮಾಡ್ಕೊಳಕ್ಕಾಗದೇ ಇರ್ಬೋದು, ಆದರೆ ನಿನ್ನ ಅಕ್ಷರನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋಷ್ಟು ದಡ್ಡ ನಾನಲ್ಲ. ಹೇಳು ಸೀತಾ, ಏನಾಗಿದೆ? ಏನು ಮುಚ್ಚಿಡ್ತಾ ಇದೆಯಾ? ನನ್ನ ಹತ್ರನೇ ಹೇಳ್ಕೊಳಕ್ಕಾಗದೇ ಇರೋಷ್ಟು ದೂರದವನಾಗ್ಬಿಟ್ಟ ನಾನು? ಖಂಡಿತ ಇಲ್ಲ ರಮೇಶ್. ನನ್ನ ಕಷ್ಟಗಳನ್ನ ಹೇಳ್ಕೊಳಕ್ಕೆ ನಿನ್ ಬಿಟ್ರೆ ಯಾರಿದ್ದಾರೆ ಹೇಳು? ರಮೇಶ್, ಯಾವ ನನ್ನ ತಂಗಿ ಬಾಳು ಸುಖವಾಗಿರ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಿದ್ದು ಆ ನನ್ನ ತಂಗಿ ಬಾಳು ನರಕ ಆಗೋಯ್ತು ರಮೇಶ್, ನರಕ ಆಗೋಯ್ತು. ಆ ದೇವರು ಆಕೆ ಮುತ್ತೈದೆ ತನನ ಕಸ್ಕೊಂಡ್. ಸೀತಾ, ಏನು ಹೇಳ್ತಾ ಇದೀಯಾ? ಹೌದು, ಅದಕ್ಕೋಸ್ಕರ ಪಾಪಿಗಳು ಅವ್ರನ್ನ ಕೊಲೆ ಮಾಡ್ಬಿಟ್ರೆ. ಏನು ಕೊಲೆನಾ? ಕೊಲೆ ಮಾಡಿದ ಪಾಪಿ ಇನ್ಯಾರೂ ಅಲ್ಲ, ನಮ್ಮಪ್ಪ. ನಿಮ್ಮ ಅಪ್ಪ ಕೊಲೆ ಮಾಡಿದ? ಹೌದು, ಜೈಲಿಂದ ಬಂದ್ಮೇಲೆ ಆ ರಾಕ್ಷಸ ದೊಡ್ಡ ಕಳ್ಳ ಆಗಿದಾನಂತೆ. ನಮ್ಮ ಕಣ್ ಮುಂದೆನೆ ನಮ್ಮ ಅಮ್ಮನ್ನ ಕೊಲೆ ಮಾಡಿ ಸಾಯಿಸ್ತು. ಆದ್ರೆ ಈಗ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೇನೆ ನಮ್ಮ ಕತ್ತಿ ಚಿಕ್ಕ ಸಾಯಿಸ್ಬಿಟ್ಟ ರಮೇಶ್. ನನ್ನ ತಂಗಿ ವಿಧವೆ ಆಗ್ಬಿಟ್ಲು ರಮೇಶ್. ಸಮಾಧಾನ ನನ್ನ ಮಾಡ್ಕೊ ತಂಗಿ ಸೀತಾ, ವಿಧವೆ ಸಮಾಧಾನ ಮಾಡ್ಕೊ, ಆಗ್ಬಿಟ್ಲು. ಸಮಾಧಾನ ಮಾಡ್ಕೊ ಸೀತಾ. ಸೀತಾ, ನಾನು ಹೇಳ್ತೇನೆ. ಅಕ್ಕ, ಯಶು, ಯಶು, ಏನಾಯ್ತಮ್ಮ? ರಮೇಶ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ರಮೇಶ್, ಯಶು, ಯಶು. ಓನ ಕಂದ, ಓನ ಚಿನ್ನು. ಯಶು, ನಿನ್ ಮಗುದು ಕಣ್ಣು ಮೂಗು ಬಾಯಿ ಎಲ್ಲ ನಿಂತರನೆ ಕಣೆ. ಯಶು, ನಿನ್ ಮಗುನ್ ನೋಡೆ ಅಮ್ಮನ್ ಮಾತಾಡ್ಸಣ. ಯಶು, 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 ಯಶು. ಡಾಕ್ಟರ್, ಸಾರಿ ಮೇಡಮ್, ನಿಮ್ಮ ತಂಗಿನ ಉಳಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಅವರು ಮೆಂಟಲಿ ಶಾಕ್ ಆಗಿದ್ದರಿಂದ ಉಳಿಸ್ಕೊಳಕ್ಕಾಗಲಿಲ್ಲ. ಯಶು, ಯಶು, ಅಯ್ಯೋ, ಯಶು. ಇಷ್ಟು ದಿನ ನಿನಗೆ ತಾಯಿಯಾಗಿದ್ದೆ, ಇನ್ನು ಮೇಲೆ ನಿನ್ನ ಮಗಳಿಗೆ ತಾಯಿಯಾಗಿರ್ತೀನಿ. ಶ್ರುತಿ ಮೇಡಮ್ ಹಾಗೂ ಶ್ವೇತಾ ಮೇಡಮ್ ಈ ಸಿನಿಮಾ ಬಂದಂಥ ಟೈಮಲ್ಲಿ ಪ್ರತಿಯೊಂದು ಮನೆಯಲ್ಲಿರುವಂಥ ಅಕ್ಕ ತಂಗಿರು ಇದ್ರೆ ಈ ಥರ ಇರಬೇಕು, ನಾವು ಹೀಗಿರಬೇಕು, ಇಷ್ಟು ಆದರ್ಶವಾಗಿರ್ಬೇಕು ಅಂತ ಹೇಳಿ ನಮ್ಗೆಲ್ರಿಗೂ ತೋರಿಸ್ಕೊಟ್ಟಂತ ಒಂದು ಜೋಡಿ ಆ ವಾತ್ಸಲ್ಯವನ್ನ, ಆ ಚಡಪಡಿಕೆಯನ್ನ ಇವತ್ತು ವರ್ಷ ಹಾಗೂ ಸೌಗಂಧಿಕಾ ಅವರು ಪರ್ಫಾರ್ಮ್ ಮಾಡಿ ತೋರಿಸಿದ್ದಾರೆ. ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ ಹೇಗನ್ಸ್ತು ಅಂತ ಕೇಳೋಣ. ತರುಣ್ ಅವರೇ, ನಾನು ರೀಸೆಂಟ್ ಆಗಿ ಲಾಸ್ಟ್ ಫಿಲಮ್ ನಾನು ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿದ್ದೀನಿ. ನಾನು ಯಾವತ್ತೂ ವರ್ಕ್ ಮಾಡಿರ್ಲಿಲ್ಲ ಅವ್ರ ಜೊತೆ. ಫಸ್ಟ್ ಟೈಮ್ ಕಾಟೇರದಲ್ಲಿ ವರ್ಕ್ ಮಾಡಿದಾಗ ಯು ವಿಲ್ ನಾಟ್ ಬಿಲೀವ್, ನೋ ಒನ್ ನೋಸ್ ದಿಸ್. ಅವ್ರು ಅಳ್ತಾರಲ್ಲ, ಅವ್ರು ಅಳೋದು ಕಣ್ಣಿಂದ ನೀರು ನಿನಗೆ ಯಾವ ಟೈಮಿಂಗ್ ಅಲ್ಲಿ ಬೇಕು ಆ ಟೈಮಿಂಗ್ ಅಲ್ಲಿ ತರಿಸ್ತಾರ. ನಮ್ದೊಂದು ಸೀನ್ ಬರುತ್ತೆ ಹಾಲ್ ಕೇಳೋ ಅಂತ ಒಂದು ಸೀನ್ ಅಲ್ಲಿ. ಆ ಸೀನ್ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಶಿ ವಾಸ್ ದಿ ಮೇನ್ ರೀಸನ್.
ಅವತ್ತಿನ ಟೈಮಿಗೆ ಶ್ರುತಿ ಮೇಡಮ್ ಅಂಡ್ ಶ್ವೇತಾ ಅವರು ಟೈಟಲ್ ರೋಲ್ ಮಾಡ್ತಾ ಇದ್ರು ಕೂಡ ಅಂತ ಒಂದು ಸಿನಿಮಾ ನಾ ಒಪ್ಕೊಂಡಂತ ಒಂದು ಸ್ಟಾರ್ ಇದಾರೆ ಗೊತ್ತಾ. ಐ ಥಿಂಕ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ರಮೇಶ್ ಸರ್. ವೆರಿ ವೆರಿ ಅಂಡ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ತುಂಬಾ ನೀಟಾಗಿ ಮಾಡಿದ್ರಿ ಇಬ್ರು, ವೆರಿ ನೀಟ್. ನನಗೆ ಅನ್ಸಿದ್ದು ತುಂಬಾ ಇನ್ನೊಂಚೂರು ಕಲೋಕೆಲ್ಲ ಆಗಿರ್ಬೇಕಾಯ್ತು. ಇಬ್ರು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇತ್ತು ನನಗೆ, ಹೊರತು ನನಗೆ ಎಲ್ಲೋ ಚಿಕ್ಕ ಕೆಮಿಸ್ಟ್ರಿ ನನಗೆ ಕನೆಕ್ಟ್ ಆಗ್ಲಿಲ್ಲ ಅಂತ ಅನ್ಸ. ಅದರ್ವೈಸ್ ಇಂಡಿವಿಜುವಲಿ ಯು ಬೋತ್ ಡಿಡ್ ಅ ಗುಡ್ ವರ್ಕ್. ಸರಿ ಸರ್. ಇಲ್ಲೇನಾಗ್ತಿದೆ ಈಗ, ನೀವು 1990 ಫಿಲ್ಮ್ ನ ಅದೇ ತರ ಮಾಡ್ತಾ ಇದೀರಾ ಅಥವಾ ಈ ಕಾಲಕ್ಕೆ ಮಾಡ್ತಿದ್ದೀರಾ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೆಲವು ಟೈಮ್ ಆ ಸ್ಟೈಲ್ಗೆ ಹೋಗ್ತಾ ಇದೆ, ಕೆಲವು ಟೈಮ್ ಈ ತರ ಮೊನ್ನೆ ನೀವು ಮಾಡಿದ್ರಲ್ಲ ಆ ತರ ಅನ್ನಿಸ್ತಾ ಇದೆ. ಆ ಫ್ರೇಮ್ ಕನ್ಫ್ಯೂಸ್ ಆಗ್ತಾ ಇದೆ. ಐ ಥಿಂಕ್ ದಟ್ಸ್ ದ ಇಶ್ಯೂ. ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಸ್ಟಾರ್ ರೇಟಿಂಗ್ಸ್ ಬರೋಣ. ಮೊದಲನೇದಾಗಿ ವರ್ಷ ಅವ್ರಿಗೆ ತರುಣ್ ಅವರ ಸ್ಟಾರ್ ರೇಟಿಂಗ್ 4. ಪ್ರೇಮ ಮ್ಯಾಮ್ 3.5. 3.5. ನಿಶ್ವಿಕಾ 4. ಥ್ಯಾಂಕ್ ಯು ಮ್ಯಾಮ್. ಸೌಗಂಧಿಕ ಅವರ ಪರ್ಫಾರ್ಮೆನ್ಸ್ಗೆ ತರುಣ್ ಅವರ ಸ್ಟಾರ್ ರೇಟಿಂಗ್ಸ್ 4. ಪ್ರೇಮ ಮ್ಯಾಮ್ 3.5. 3.5. ನಿಶ್ವಿಕಾ 4. 4. ಸೇಮ್ ಸ್ಕೋರ್ಸ್. ಕಂಗ್ರ್ಯಾಚುಲೇಷನ್ಸ್. ಇಬ್ಬರ ಪರ್ಫಾರ್ಮೆನ್ಸ್ಗೆ ಬೇಕಾಗಿರುವಂತಹ ಕಲಿಕೆ ಸಿಕ್ಕಿದೆ. ಬಟ್ ವರ್ಷ ಒಂದು ಪ್ರಶ್ನೆ, ಈಗ ನೀವು ನಿಮ್ಮ ಊರಿಂದ, ನಿಮ್ಮ ಕುಟುಂಬದಿಂದ, ಮನೆಯವರಿಂದ, ಎಲ್ಲರಿಂದ ದೂರ ಇದ್ದೀರಾ. ಇವತ್ತು ಈ ಪಾತ್ರವನ್ನ ನೀವು ಮಾಡಿದಾಗ ನಮ್ಗೆ ಅನ್ಸಿದ್ದು, ಇಲ್ಲಿ ನಿಮ್ಮ ಇಷ್ಟ ಕಷ್ಟಗಳನ್ನ ಹಂಚ್ಕೊಳ್ಳೋದಕ್ಕೆ ಒಬ್ಬ ಅಕ್ಕನೋ ಅಥವಾ ತಂಗಿ ಪ್ರೀತಿ ಕೊಡುವಂತವ್ರು ಯಾರಾದ್ರೂ ಇಲ್ಲಿದ್ದಾರಾ ನಿಮ್ಗೆ? ನನ್ನ ತಂಗಿ ಅದಾಳ್ರಿ, ಯಾರು? ದಿವ್ಯಾ. ದಿವ್ಯಾ ಒನ್ ಲಾಸ್ಟ್ ಎಪಿಸೋಡ್ಗೆ ಏನಾತಕ್ಕ, ಫೋಟೋ ಶೂಟ್ ತಕೋಬೇಕಾದ್ರೆ ನನ್ನ ಕಡೆ ಹಸಿರು ಬಳಿ ಅದಾವಕ್ಕ, ನಮ್ಮವು ಬಳಗಾರ್ತಿ. ಸೊ ನನ್ನ ಕಡೆ ಎಲ್ಲ ಚಲೋ ಚಲೋ ಗಾಜಿನ ಬಳಿ ಅದಾವ. ಈಕಿ ಏನಂದ್ಲ, ನಾ ಬಾಳಿ ಹಾಕೋತೀನಿ ನಿನ್ ಗಾಜಿನ ಅಂದ್ಲ. ಬಟ್ ನಮ್ ಕೈ ಮಾಪ್ ಸೇಮ್ ಇಲ್ಲ, ನಾನು ಸಣ್ಣ ಅದಾವ, ಅಕ್ಕಿ ದೊಡ್ಡ ಅದಾವ. ಸೊ ಅಕ್ಕಿಗೆ ಬಳಿ ತಂದಿನಿ ಅಕ್ಕ. ತಂಗಿಗೋಸ್ಕರ ಬಳಿ ತಂದಿದ್ದೀರಾ, ತಗೊಂಬನ್ನಿ, ನಿಮ್ ಕೈಯಾರೆ ಹಾಕ್ಸಿ. ಮಡಿಕೇರಿ ಸಿಪಾಯಿ ಈ ಹಾಡಿನ ಮೂಲಕ ಈಗ ವೇದಿಕೆ ಮೇಲೆ ಸುಹಾಸಿನಿ ಮೇಡಮ್ ನ ಕರ್ಕೊಂಡ್ ಬರ್ತಿದ್ದಾರೆ. ಸ್ವಾಗತಿಸಿ ಮೈಸೂರಿನ ಪ್ರೇರಣಾ.
ತರುಣ್ ಅವರೇ, ನಿಮಗೆ ಸುಹಾಸಿನಿ ಮೇಡಮ್ ಹಾಗೂ ವಿಷ್ಣು ಸರ್ ಆಗಿ ಅಭಿನಯಿಸಿದಂತ ಈ ಹಾಡು ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು? ಫಸ್ಟ್ ಆಫ್ ಆಲ್ ಈ ತರದ ಒಂದು ಅಟೆಂಪ್ಟು ಅಷ್ಟು ವರ್ಷಗಳ ಹಿಂದೆ ಮಾಡಿದಂತ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸರ್ ಒಂದು ಚಪ್ಪಾಳೆ ಹೊಡಿಬೇಕು ನಾವೆಲ್ಲರೂ. ಇವತ್ತು ಟ್ರೆಂಡ್ ಇದೆ ನಮ್ಗೆ. ಇವತ್ತು ವಾರ್ ಸಿನಿಮಾಗಳೆಲ್ಲ ಇವತ್ತು ಟ್ರೆಂಡ್ ಅಲ್ಲಿ ಓಡ್ತಾ ಇದೆ. ಇವತ್ತೆಲ್ಲ ಹಿಂದಿಗಳಲ್ಲೆಲ್ಲಾನು ವಾರ್ ಬ್ಯಾಕ್ ಡ್ರಾಪ್ ಸಿನಿಮಾ, ತಮಿಳಲ್ಲೆಲ್ಲ ದೊಡ್ಡ ದೊಡ್ಡ ಹಿಟ್ ಆಗಿದೆ ವಾರ್ ಬ್ಯಾಕ್ ಡ್ರಾಪ್ ಸಿನಿಮಾಗಳು. ದಿಸ್ ವಾಸ್ ಟ್ರೈಡ್ ಲಾಂಗ್ ಬ್ಯಾಕ್ ಅವಾಗ. ಅಂಡ್ ಕಮಿಂಗ್ ಟು ಪರ್ಫಾರ್ಮೆನ್ಸ್ ಬ್ರದರ್, ಚೆನ್ನಾಗಿ ಮಾಡಿದ್ರಿ ನೀವು. ವೆರಿ ಗ್ರೇಸ್ಫುಲಿ ಡನ್, ವೆರಿ ಗ್ರೇಸ್ಫುಲಿ ಡನ್. ಸ್ವಲ್ಪ ವಿಷ್ಣು ಸರ್ ಅವರ ಸ್ಟೈಲ್ನು ಕೂಡ ಇಟ್ಕೊಂಡು ನಿಮ್ಮದು ಒಂದು ಕೊರಿಯೋಗ್ರಫಿನೂ ಮ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ವಾಟ್ ಎವರ್ ದ ಸಾಂಗ್ ಅದು ಎಷ್ಟೇ ಚೆನ್ನಾಗಿರಲಿ ಏನೇ ಇರಲಿ, ನಿಮ್ಮ ಲಿಪ್ ಇಲ್ಲ ಅಂದರೆ ಹಾಡಬೇಡಿ. ಸೊ ಅದು ಯಾವುದೇ ಕಾರಣಕ್ಕೂ ಕಾನ್ಷಿಯಸ್ಲಿ ಅದನ್ನ ಅವಾಯ್ಡ್ ಮಾಡಬೇಕು, ಇಲ್ಲಾಂದರೆ ಇಟ್ ವಿಲ್ ನಾಟ್ ಲುಕ್ ನೈಸ್. ಸರಿನಾ? ಗುಡ್ ಲಕ್. ಥ್ಯಾಂಕ್ ಯು ತರುಣ್ ಅವರೇ. ಕೊಡಗಿನ ಬೆಡಗಿ ಪ್ರೇಮಾ ಮ್ಯಾಮ್. ಶಶಾಂಕ್ ತುಂಬಾ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಪ್ರೇರಣಾ, ನೀವು ನೋಡಿದೀರಾ ಈ ಸಾಂಗ್ ನ? ಎಷ್ಟಲ್ಲಿ ನೋಡಿದೀರಾ? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾ ಸರಿ ನೋಡಿದಿರ ತಾನೆ. ಅದ್ರಲ್ಲಿ ಸುಹಾಸಿನಿ ಮ್ಯಾಮ್ ಎಷ್ಟು ಎಂಜಾಯ್ಮೆಂಟ್ ಮಾಡಿ ಆ ಸಾಂಗ್ನ ಡ್ಯಾನ್ಸ್ ಮಾಡ್ತಾ ಇದ್ರು ಅಲ್ವಾ? ಅದು ನಿಮ್ಮಲ್ಲೇ ಅದೆಲ್ಲೋ ಕಾಣಿಸ್ತಿರ್ಲಿಲ್ಲ. ಬಟ್ ಅದೇನೋ ಒಂಥರ ಭಯ ಇತ್ತು, ಮತ್ತು ನಾನು ಸರಿ ಮಾಡ್ತಿದ್ದೀನಾ ತಪ್ಪು ಮಾಡ್ತೀನಾ ಅನ್ನೋ ಕಾನ್ಷಿಯಸ್ಸಲ್ಲಿ ಇತ್ತು ನಿಮಗೆ. ನೆಕ್ಸ್ಟ್ ಟೈಮು ಅದನ್ನೆಲ್ಲ ಬಿಟ್ಟು ನೀವು ಎಂಜಾಯ್ ಆಗಿ ಡ್ಯಾನ್ಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಶೋರ್. ಓಕೆ, ಗುಡ್. ಆಪ್ತ ಮಿತ್ರ ರಮೇಶ್ ಸರ್. ಯಾವುದೋ ಒಂದು ಆಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದ ಒಬ್ಬ ಹುಡುಗ, ಸರ್ ಒಬ್ಬ ಹೀರೋ ಅಂದರೆ ಹೆಂಗಿರ್ಬೇಕು ಸರ್? ಹೀರೋ ಅಂದರೆ ಇಷ್ಟು ಹೈಟ್ ಇರಬೇಕು, ಈ ಥರ ಫೇಸ್ ಇರಬೇಕು, ಈ ಥರ ವಾಯ್ಸ್ ಇರಬೇಕು, ಈ ಥರ ಆಕ್ಟಿಂಗ್ ಇರಬೇಕು ಅನ್ನೋದೆಲ್ಲ ಬಿಟ್ಟುಬಿಡಿ, ವಿಷ್ಣುವರ್ಧನ್ ಥರ ಇರಬೇಕು ಅಷ್ಟೇ. ಸಿಂಗಲ್ ಡೆಫಿನೇಷನ್. ಆ ಮುತ್ತಿನ ಹಾರ ಇಡೀ ನಮ್ಮ ಎಪಿಸೋಡ್ ಎಲ್ಲ ನೆನಪಾಯಿತು. ಥ್ಯಾಂಕ್ಸ್ ಟು ಬೋತ್ ಆಫ್ ಯು. ರಾಜನ್ ಸಿಂಗ್ ಬಾಬು ಅಮೇಝಿಂಗ್ ಡೈರೆಕ್ಟರ್. ಅವ್ರ ಜೊತೆ ನಾನು 5-6 ಫಿಲ್ಮ್ಸ್ ಮಾಡಿದ್ದೀನಿ. ಅವ್ರಿಗಿದ್ದಿದ್ದ ವಿಷನ್ ಈಗ ನಾವು ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅದೆಲ್ಲ ಹೇಳ್ತೀವಲ್ರಿ, ಎಲ್ಲವೂ ಗಂಡ ಬೇರುಂಡ ಆಗಲಿ, ಬಾಬು ಟ್ರೈಡ್ ಸೋ ಮೆನಿ ಥಿಂಗ್ಸ್. ಅದರಲ್ಲಿ ಒಂದು ಮುತ್ತಿನ ಹಾರ. ಥ್ಯಾಂಕ್ಸ್ ಫಾರ್ ದ ಮೆಮರಿ. ಮೇಡಮ್ ಪ್ಲೀಸ್ ನಮಗೋಸ್ಕರ ತುಂಬಾ ಚಾಯ್ ಒಂಚೂರು ಹಂಗೆ 2. ಆ್ಯಂಡ್ ಪ್ರೇಮಾ ಮ್ಯಾಮ್ಗೆ ಬಲವಾಗಿ ತರುಣ್ ಅವರು ಕೂಡ ಬರಬೇಕು. ವಿಷ್ಣುದಾದ ಸ್ಟೈಲಲ್ಲಿ ತರುಣ್ ಟೂಗಳೊಂದು ಚಪ್ಪಾಳೆ ಬರಬೇಕು ತರುಣ್ಗೆ. ನಿಮ್ಗೆ ಹೆಂಗೆ ನೀವು ವಿಷ್ಣು ಸರ್ ಅಂದ್ರೆ ಅಷ್ಟಿಷ್ಟ ನೀವು? ಅಯ್ಯೋ, ನಾನು ಒಂಥರ ಡೈ ಹಾರ್ಟ್ ಫ್ಯಾನ್ ಇದ್ದಂಗೆ ವಿಷ್ಣು ಸರ್ಗೆ. ನನಗೊಂಥರ ಕ್ರೇಜ್ ಅವ್ರು ನೋಡ್ತಿದ್ದೇನೆ. ಅವ್ರು ಏನ್ ಡ್ರೆಸ್ ಹಾಕೊಂಡ್ಬಂದ್ರು ಚೆನ್ನಾಗಿ ಕಾಣಿಸ್ತಾರೆ, ವಾಕಿಂಗ್ ಏನ್ ಸಿನಿಮಾ ಮಾಡಿದ್ರು ಅಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ಕೆರಿಯರ್, ನಾನೊಂದು ಹೋಟ್ಲಲ್ಲಿ ಅಶೋಕ್ ಹೋಟ್ಲ್ ಕೆಲಸ ಮಾಡ್ತಿದ್ದವನು ಇದು ಮಾಡಬಾರ್ದು ಶಿಫ್ಟ್ ಆಗಬೇಕು ಅಂತ ಬಂದಿದ್ದೇನೆ ಅವರಿಂದ ನನಗೆ. ಸೊ ಎಲ್ಲೋ ಅಂತ ನನಗೆಲ್ಲ ಒಂದು ಎಮೋಷನ್ ನನಗೆ ಅವರು ಅಂತ. So nice. He was like a fanboy. Immediately he started. And ma'am, ನೀವು ಆ ಕೊಡಗಿನ ಸ್ಟೈಲಲ್ಲಿ ಸೀರೆ ಹಾಕಿಲ್ಲ ಅಂದ್ರೂ ನೀವು ಆ ಸ್ಟೆಪ್ ಮಾಡಿದ ತಕ್ಷಣ ಆ ಕೊಡಗಿನ ಶೈಲಿಯ ನೃತ್ಯಕ್ಕೆ ಒಂದು ಗೌರವ ಮೇಡಮ್. ವಿ ಲವ್ ಯು ಮೇಡಮ್, ವಿ ಲವ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ರೇರಣಾಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4 stars. 4 stars. ಪ್ರೇಮಾ ಮ್ಯಾಮ್ 4 stars. 4 stars. ನಿಶ್ವಿಕಾ 4.5. 4.5. 4.5. ಚಾಯ್, ತುಂಬ ಚಾಯ್.
ಕನ್ನಡ ಚಿತ್ರರಂಗದ ಇಬ್ಬರು ಹಿರಿಯ ನಟಿಯರನ್ನ ಗೌರವಿಸುವಂತಹ ಸಮಯ. ಲೀಲಾವತಿ ಅಮ್ಮನವರಾಗಿ ಸಾಯಿ ಶ್ರುತಿ ಹಾಗೂ ವಿರಹದ ನಾಯಕಿ ಜಯಂತಿ ಅಮ್ಮ ಅವರಾಗಿ ನಿವೀಕ್ಷಾ ಅವರು ಈಗ ನಿಮ್ಮ ಮುಂದೆ ಬರ್ತಿದ್ದಾರೆ. ಬರಲಿ ಚಪ್ಪಾಳೆ.
ಮತ್ತು ಒಂದ್ ಕಡೆ ಲೀಲಾವತಿ ಅಮ್ಮ, ಇನ್ನೊಂದ್ ಕಡೆ ಜಯಂತಿ ಅಮ್ಮ, ಇಬ್ಬರ ಪಾತ್ರವನ್ನ ನೀವಿಬ್ರು ಮಾಡಿದಿರಾ. ಅದು ನಮ್ಮ ಜಡ್ಜಸ್ ಮನ್ಸಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ತರುಣ್ ಅವ್ರ ಹತ್ರ ಕೇಳೋಣ. ಹಾಯ್ ಶ್ರುತಿ. ಹಲೋ ಸರ್. ಮೊದಲನೇದಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ದಿಸ್ ಡ್ರೆಸ್ ಸೂಟ್ಸ್ ಯು ವೆರಿ ವೆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಂಗ್ ಬಗ್ಗೆ ಬಂದಾಗ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ತುಂಬಾ ನೀಟಾಗಿ ಮಾಡಿದ್ರಿ ನೀವು. ಅಗೇನ್ ಅಲ್ಲೆಲ್ಲೋ ಒಂದ್ ಕಡೆ ಅವ್ನಿಗೆ ಹಿಂದೆ ಬಂದಾಗ ನಿಮ್ದು ಮೂವ್ಮೆಂಟ್ ಬರುತ್ತೆ, ಹಿಂಗೆ ಹ್ಯಾಂಡ್ ಹಿಂದೆ ಹೋಗ್ಬೇಕು ಅಂತ ಅಲ್ವಾ. ಹ್ಯಾಂಡು ಇಟ್ ಇಸ್ ಟು ಟಚ್ ಹಿಮ್. ಇಷ್ಟು ಗ್ಯಾಪಲ್ಲಿ ಇದ್ದೀರಾ ನೀವು ಅವನಿಗೆ, ಆ ಟಚ್ಚೇ ಮಾಡಲ್ಲ, ಅಲ್ಲೇ ಇಟ್ಟಿದ್ರೆ ಇಟ್ ವಿಲ್ ಲುಕ್ ಆಡ್. ಆಕ್ಷನ್ ಕಟ್ ಮಧ್ಯದಲ್ಲಿ ವಿ ಹ್ಯಾವ್ ಟು ಬಿಲೀವ್ ದಟ್. ಇಫ್ ಯು ಕಾಂಟ್ ಬಿಲೀವ್ ದೆನ್ ಯು ವಿಲ್ ನಾಟ್. ನಿಮ್ಗೆ ಏನು ಮಾಡಿದ್ರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅದನ್ನು, ಸರಿನಾ? ದೇರ್ ಇಸ್ ನೋ ರಾಂಗ್. ಸ್ವಲ್ಪ ಅದನ್ನು ಕಾನ್ಸಂಟ್ರೇಟ್ ಮಾಡಿ, ಓಕೆ? ಶೋರ್ ಸರ್, ಥ್ಯಾಂಕ್ಸ್. ಆ್ಯಂಡ್ ನಿವಿಷ್ಕಾ, ಯಾರು ಕೊರಿಯೋಗ್ರಾಫ್ ಮಾಡಿದ್ದನ್ನ? ರಾಹುಲ್ ಮಾಸ್ಟ್ರಾ ಇದಾರ ಇಲ್ಲಿ? ರಾಹುಲ್ ಮಾಸ್ಟರ್, ಕೆನ್ ವಿ ಇಲ್ಲ, ನಾನು ಅವಾಗ ಯಾವಾಗ ಪ್ರಿವಿಯಸ್ ಅಲ್ಲಿ ಮಾಡ್ತಿದ್ದೆ, ಬಸ್ ಅಷ್ಟು ಡ್ಯಾನ್ಸ್ ಟಚ್ ಇಲ್ಲ ಅಂತ. ಬಟ್ ಇಫ್ ಶಿ ಇಸ್ ಅ ನಾನ್ ಡ್ಯಾನ್ಸರ್, ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದ್ರು. ಹಂಗೆ ನೋಡಿದ್ರೆ ಅವ್ರು ಮೂವ್ಮೆಂಟ್ ಮಾತ್ರ ನಿಮ್ದು ಐದರ್ ಅರ್ಲಿ ಇತ್ತು, ಇಲ್ಲ ಅರ್ಲಿನೇ ಇತ್ತು, ಥ್ರೂ ಔಟ್ ಅರ್ಲಿನೇ ಇತ್ತು. ಲಿಪ್ ಮಾತ್ರ ಕರೆಕ್ಟಾಗಿ ಹೋಗ್ತಾ ಇದೆ. ಸೊ ಏನೋ ಮ್ಯಾಜಿಕ್ ಆಯ್ತು ಅದು. ಬಟ್ ಅದರ್ವೈಸ್ ಯುವರ್ ಎಕ್ಸ್ಪ್ರೆಸಿವ್ ಅಂಡ್ ಲಿಪ್ ಸಿಂಕ್ ಅಂಡ್ ಎವ್ರಿ ಒನ್ ವಾಸ್ ಗುಡ್. ಓಕೆ, ಗುಡ್ ಲಕ್. ಸೂಪರ್. ಬಟ್ ರಾಹುಲ್ ಮಾಸ್ಟರ್, ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು. ರಾಹುಲ್ ಮಾಸ್ಟರು ನಮ್ಮ DKDಯ ವಿನ್ನರು, ನಮ್ಮ DKDಯ ಹೆಮ್ಮೆಯವರು. ಇವತ್ತು ಅವರು KD ಸಿನಿಮಾದಲ್ಲಿ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ ಅಂದರೆ ಅದು ನಮ್ಮ ಗೆಲುವು, ಅದು ನಮ್ಮ ಯಶಸ್ಸು. ಬೆಸ್ಟ್ ವಿಶಸ್. ಅದ್ರ ಮಧ್ಯದಲ್ಲೂ ಬಂದು ನಮ್ಮ ನಟಿಯರಿಗೆಲ್ಲ ನೀವು ಕೊರಿಯೋಗ್ರಾಫ್ ಮಾಡ್ತಿದ್ದೀರಲ್ವಾ. ಥ್ಯಾಂಕ್ ಯು ಮಾಸ್ಟರ್. ಬರಲಿ ಚಪ್ಪಾಳೆ ರಾಹುಲ್ ಮಾಸ್ಟರ್ಗೆ. ಹಾಯ್ ಶ್ರುತಿ. ಹಲೋ ಮ್ಯಾಮ್. ಥ್ರೂ ಔಟ್ ದ ಪರ್ಫಾರ್ಮೆನ್ಸ್ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ನಂಗೆಲ್ಲೋ ಒಂಚೂರು ಗ್ರೇಸ್ ಮಿಸ್ ಆಯ್ತು ಅನ್ಸುತ್ತೆ, ಎಸ್ಪೆಷಲಿ ಫಾರ್ ದ ವಾಕ್. ಸಾಂಗ್ ಡಾನ್ಸ್ ಅಂದಾಗ ಆರ್ ವಾಕ್ ಇಸ್ ವೆರಿ ಡಿಫ್ರೆಂಟ್ ದೆನ್ ನಾರ್ಮಲ್. ನಾವು ನಡೆಯೋದಕ್ಕೂ ಡಾನ್ಸ್ ಅಲ್ಲಿ ನಡೆಯೋದಕ್ಕೂ ತುಂಬಾ ಇದೆ, ಎಸ್ಪೆಷಲಿ ವೆನ್ ಇಟ್ ಇಸ್ ರೆಟ್ರೋ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಅದೊಂದು ಕಾನ್ಸಂಟ್ರೇಟ್ ಮಾಡಿ. ಥ್ಯಾಂಕ್ ಯು. ಅಂಡ್ ನೀವು ತರುಣ್ ಸರ್ ಹೇಳಿದ್ದು 100% ಕರೆಕ್ಟ್. ನೀವು ಎಕ್ಸ್ಪ್ರೆಸ್ ಚೆನ್ನಾಗಿ ಮಾಡಿದ್ರಿ, ಆ ಸಾಂಗ್ ತಕ್ಕಂಗೆ ಆ ಮೂಡಲ್ಲೇ ಇದ್ರಿ ಥ್ರೂ ಔಟ್ ದ ಸಾಂಗ್. ಬಟ್ ಎವ್ರಿಥಿಂಗ್ ವಾಸ್ ಸೋ ಅರ್ಲಿ. ನನಗೆ ಲಿರಿಕ್ಸ್ ನೆಕ್ಸ್ಟ್ ನಿಮ್ಮ ಆಕ್ಷನ್ಸ್ ಅಲ್ಲೇ ಗೊತ್ತಾಗ್ತಾ ಇತ್ತು. ಸೊ ದಟ್ ಇಸ್ ರಿದಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಟೈಮಿಂಗ್ ಡಾನ್ಸ್ ಮಾತ್ರ ಅಲ್ಲ, ನಿಮ್ಗೆ ಆಕ್ಟಿಂಗಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವಾಗ ಸಾಂಗ್ ಕೇಳ್ತಿರೋ ಸಾಂಗ್ ಆಮೇಲೆ ಕೇಳಿ ಇನ್ನೊಂದ್ಸತಿ ಬೇಕಾದ್ರೆ, ಬಟ್ ರಿದಮ್ ಮರಿಬೇಡಿ. ಓಕೆ, ಗುಡ್ ಲಕ್ ಟು ಯು. ಥ್ಯಾಂಕ್ ಯು. ಈಗ ನಮ್ಮ ಆಪ್ತ ಮಿತ್ರ ರಮೇಶ್ ಸರ್. ಓನ್ಲಿ ಥಿಂಗ್, ಒಂದೇ ಒಂದು ಸಲಹೆ ನಿಮ್ಮಿಬ್ಬರಿಗೂ. ಒಂದು ಸಾಸಿವೆಯಷ್ಟು ಅನುಮಾನ ಇದ್ರೂ ಕೂಡ ನಿಮ್ಮ ಮೈಂಡಲ್ಲಿ ಕ್ಯಾಮ್ರಾ ಗೊತ್ತಾಗುತ್ತೆ, ಆಡಿಯನ್ಸ್ ಗೊತ್ತಾಗುತ್ತೆ, ತಪ್ಪಿಸ್ಕೊಳಕ್ಕೆ ಆಗಲ್ಲ. ದಯವಿಟ್ಟು ಆ ತಲೆಯಲ್ಲ ಅನುಮಾನನ ಕಿತ್ತು ಬಿಸಾಕಿ. ನಿಮ್ಮಲ್ಲಿ ಅನುಮಾನ ಬಂದ್ರೆ ನನಗೆ ಬ್ರೇಕ್ ಆಗುತ್ತೆ, ಅನುಮಾನ ಬ್ರೇಕ್ ಆಗುತ್ತೆ. ಆಡಿಯನ್ಸ್ಗೆ ಸ್ಮೂತ್ ಆಗಿ ಬೇಕು ಅಂದ್ರೆ ನಿಮ್ ತಲೆಯಲ್ಲಿ ಅನುಮಾನ ಇರ್ಲೇಬಾರ್ದು. ಅದು ರೈಟೋ ಸರಿನೋ ತಪ್ಪೋ ಹೊಡಿರಿ ಸಿಕ್ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾದ್ರೆ ಇಬ್ರು ನಟಿಯರ ಈ ಪ್ರಯತ್ನಕ್ಕೆ ನಮ್ಮ ಜಡ್ಜಸ್ ಕೊಡುವಂತ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ಸಾಯಿ ಶ್ರುತಿ. ತರುಣ್ ಅವರೇ 3.5. 3.5. ಪ್ರೇಮ ಮ್ಯಾಮ್ 3.5. 3.5. ಶ್ವೇತಾ 3.5. 3.5. ಲವ್ಲಿ. ಅಂಡ್ ನಾವ್ ನೀವಿಗೆ ತರುಣ್ ಅವರೇ 3. 3. ಪ್ರೇಮ ಮ್ಯಾಮ್ 3. 3.5. 3.5. ಗುಡ್ ಲಕ್ ಗರ್ಲ್ಸ್, ಗುಡ್ ಲಕ್. ಥ್ಯಾಂಕ್ ಯು. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ಮೈಸೂರಿನ ಸಿಂಚನಾ.
ಏನಾದ್ರೂ ಆಗ್ಲಪ್ಪ, ಒಟ್ನಲ್ಲಿ ಮೈ ಚಳಿ ಬಿಟ್ಟು ಡಾನ್ಸ್ ಮಾಡೋದಿದೆಯಲ್ಲ ಅದಕ್ಕೊಂದು ಎಕ್ಸ್ಟ್ರಾ ಮೀಟರ್ ಬೇಕು. ಅಪ್ಪ ಅಮ್ಮ ಅಂತ ಇದ್ರು ಅಲ್ಲಿ ಯಾವ ಸಂಕೋಚ ಪಡದೆ ತನ್ನ ಕೆಲಸವನ್ನ ಗೌರವದಿಂದ ಮಾಡಿದಾಳಲ್ಲ, ಅದು ಆಕ್ಟಿಂಗ್ ಅಂದ್ರೆ ಅದು ಸಿಂಚನ. ಪ್ರೌಡ್ ಆಫ್ ಯು ಬೇಬಿ, ಪ್ರೌಡ್ ಆಫ್ ಯು. ಸಿಂಚನ, ಕೆಲವು ಪರ್ಫಾರ್ಮೆನ್ಸ್ಗಳು ನೋಡಿದಾಗ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸುತ್ತೆ, ಕೆಲವು ಪರ್ಫಾರ್ಮೆನ್ಸ್ಗಳಿಗೆ ಸೈಲೆಂಟ್ ಆಗ್ಬಿಡ್ಬೇಕು, ನಾವು ಸ್ಟನ್ ಆಗಿದ್ದೀವಿ ಅಂತ ಅನ್ಸುತ್ತೆ. ನನಗೆ ಈ ಪರ್ಫಾರ್ಮೆನ್ಸ್ ಏನು ಅನಿಸ್ತು ಗೊತ್ತಾ? ಯು ಆರ್ ಪ್ಯೂರ್ ಎಂಟರ್ಟೈನರ್. ಇವನ್ ನಾವು ಲಾಸ್ಟ್ ಎಪಿಸೋಡ್ ನೋಡಿದಾಗ್ಲೂ ನೀವು ಅದು ಜಾಪನೀಸ್ ಚೈನೀಸ್ ಏನೋ ಮಾಡ್ಕೊಂಡು ಬಂದಾಗ್ಲೂ ಯು ಆರ್ ಸೋ ಎಂಟರ್ಟೈನಿಂಗ್. ಆ ಇನ್ನೋವೇಷನ್ಸ್ ಇರಲ್ಲ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ಭಾಷೆ ಮಾತಾಡಿದ್ರೆ ಹೆಂಗೆ ಏನು, ಆ ಆಕ್ಟರ್ಸ್ಗೆ ಆ ಇನ್ನೋವೇಷನ್ಸ್ ಇರಬಾರ್ದು, ನಾನು ಕ್ಯಾರೆಕ್ಟರ್ ಆಗ್ಬಿಡ್ತೀನಿ ಅಂತ. ಇಲ್ಲೂ ಅಷ್ಟೇನೆ, ನಾನು ಡ್ಯಾನ್ಸ್ ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ, ಸಾಂಗ್ನ ನಾನು ಅದೇನಿದೆ ಅದಕ್ಕೆ ಒದಗಿಸ್ತೀನಿ ಅಂತ ನಿಂತ್ಕೊಂಡಿದ್ದಕ್ಕೇನೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತು. 4 minutes ಐ ವಾಸ್ ಎಂಜಾಯಿಂಗ್. ಥ್ಯಾಂಕ್ ಯು ಸರ್. ಅಂಡ್ ಶಶಾಂಕ್, ಏನು ಬ್ಯೂಟಿಫುಲ್ ಆಗಿ ಮಾಡಿದೆ ಮಗ, ನೀನು ಎಷ್ಟು ಚೆನ್ನಾಗಿ ಮಾಡಿದೆ ಮಗ. ಎವ್ರಿ ಮೂಮೆಂಟ್ ಇಬ್ರು ಎಷ್ಟು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರಿ ಒಬ್ರನ್ನೊಬ್ರು ಅಂತಂದ್ರೆ, ಫಸ್ಟ್ ಟೈಮ್ ನನಗೆ ಹೌದಲ್ಲ ಈ ಸಾಂಗ್ ಒಂದು ಡ್ಯಾನ್ಸರ್ಸ್ ಇಲ್ಲ, ಸೆಟ್ ಇಲ್ಲ, ಏನಿಲ್ಲ, ಬರೀ ಇಬ್ರು ನಿಂತ್ಕೊಂಡು ಅದು ಯಾವ್ದೊಂದು ಚಿಕ್ಕ ಪ್ರಾಪರ್ಟಿ ಅಷ್ಟು ಚೆನ್ನಾಗಿತ್ತು. ಅದೊಂದು ಇಲ್ಲಿ ಬೆಡ್ಶೀಟ್ ಇಟ್ಕೊಂಡು ಒಂದು ಪೋರ್ಷನ್ ಮಾಡ್ತೀರಾ ನೀವು, ಏನು ಮಜಾ ಇತ್ತು ಗೊತ್ತಾ. ಅದು ಆ ಕೊರಿಯೋಗ್ರಫಿನೂ ಚೆನ್ನಾಗಿದೆ, ನೀವಿಬ್ರು ಅದನ್ನ ಹ್ಯಾಂಡಲ್ ಮಾಡಿದ್ ಕೂಡ ನಾನು ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಶಶಾಂಕ್ ಅಂಡ್ ಸಿಂಚನಾ, ಅಮೇಸಿಂಗ್ ಜಾಬ್ ಯಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ ಅವರೇ? ಸಿಂಚನ, ನಾನಿದು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಮಾಡಬೇಕಾಗಿತ್ತು, ಬಟ್ ವಾಟ್ ಫನ್ ಪರ್ಫಾರ್ಮೆನ್ಸ್, ಎಷ್ಟು ಮಜಾ ಆಯ್ತು ಗೊತ್ತಾ. ನಾನು ಅದೇ ಹೇಳ್ತಾ ಇದ್ದೆ, ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ನಾನು ಒಂದು ಸೆಕೆಂಡ್ ಈ ಕಡೆ ತಿರುಗಿ ನೋಡಿದೆ, ಈ ಕಡೆ ತಿರುಗಿ ನೋಡಿದೆ, ಇಷ್ಟು ಜನ ಹಂಗೆ ಇದ್ವಿ. ಐ ಆಮ್ ನಾಟ್ ಕಿಡಿಂಗ್. ಅಷ್ಟು ಮೆಸ್ಮರೈಸಿಂಗ್ ಆಗಿತ್ತು ನಿಮ್ಮಿಬ್ರು ಪರ್ಫಾರ್ಮೆನ್ಸ್. ಇದು ಕೆಮಿಸ್ಟ್ರಿ ಅಂದ್ರೆ, ಇದು ಪರ್ಫಾರ್ಮೆನ್ಸ್ ಅಂದ್ರೆ, ಇದು ಡಾನ್ಸ್ ಅಂದ್ರೆ, ಇದು ಹೀರೋಯಿನ್ ಪರ್ಫಾರ್ಮೆನ್ಸ್ ಮಟೀರಿಯಲ್ ಅಂದ್ರೆ. ನನಗೋಸ್ಕರ ದಿಸ್ ವಾಸ್, ಐ ಆಮ್ ಗಿವಿಂಗ್ ಯು ಒನ್ ಮೋರ್. ಇಟ್ ವಾಸ್ ಐ ಲವ್ಡ್ ಇಟ್. ನಾನು ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ ನಾನು, ನಿಜವಾಗ್ಲೂ. ಯು ಎಂಜಾಯ್ಡ್ ಇಟ್ ದಟ್ ಮಚ್. ಬ್ರಿಲಿಯಂಟ್. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮ ಮ್ಯಾಮ್? ಶಶಾಂಕ್, ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನೀನು, ನಿಜ. ಯು ಎಂಜಾಯ್ಡ್ ದಿ ಸಾಂಗ್ ಅನ್ಸುತ್ತೆ ಅಲ್ಲ ಸಿಂಚನ? ಅವ್ನು ಇದಕ್ಕೆ ಈಕ್ವಲ್ ಆಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ. ಓವರ್ ಆಲ್ ಇಟ್ಸ್ ಟೂ ಗುಡ್. ಒಂದು ಹಾಡಿತ್ತಲ್ಲ, ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನೇ ಇಲ್ಲೇ ಎಲ್ಲ, ಅಷ್ಟೇ. ಇಲ್ಲಿ ಸ್ಟೇಜ್ ಇದೆ, ಜಡ್ಜಸ್ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಏನು ಇಲ್ಲ ನಿಮ್ಮ ತಲೆಯಲ್ಲಿ, ನೀವಿಬ್ರೇ ಅಂತ ಅರ್ಥ ಮಾಡ್ಕೊಂಡು ಮಾಡಿದ್ರಲ್ಲ, ಸೂಪರ್ಬ್. ಥ್ಯಾಂಕ್ ಯು ಸರ್. ಸೂಪರ್ಬ್ ಶಶಾಂಕ್, ಸೂಪರ್ಬ್ ಸಿಂಚನ. ಆಕ್ಟಿಂಗ್, ಡೈಲಾಗ್ ಡೆಲಿವರಿ, ಪಾಸ್ ಅದೆಲ್ಲವನ್ನು ದಾಟಿ ಎನರ್ಜಿ ಅಂತ ಒಂದು ಇರುತ್ತೆ, ಅದು ಒಂದು ಪರ್ಫಾರ್ಮರ್ ಇಂದ ಆಡಿಯನ್ಸ್ ಹೋಗ್ತಾ ಇರುತ್ತೆ. ದಟ್ ಎನರ್ಜಿ ಯು ಹ್ಯಾವ್. ಥ್ಯಾಂಕ್ ಯು ಸರ್. ಗ್ರೇಟ್ ಪವರ್, ಗ್ರೇಟ್ ಪವರ್. ಮ್ಯಾಮ್, ನಾನು ಡ್ಯಾಡಿಗೆ ಪ್ರಾಮಿಸ್ ಮಾಡಿದೆ, ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು ಬಂದಿರಲಿಲ್ಲ. ಈ ಸಲ ನಾನೇ, ಡ್ಯಾಡಿ ಈ ಸಲ ಬಾ ನೀನು, ನನಗೆ ಗೊತ್ತಿಲ್ಲ, ಈ ಸಲ ಬಾ, ಒಟ್ನಲ್ಲಿ ನಮಗೆ ಬ್ಲಾಕ್ ಬಸ್ಟರ್ ಸಿಗುತ್ತೆ ಅಂತ. ಸೊ ಬಂದ್ರೆ ಏನ್ ಕೊಡಿಸ್ತೀಯ ಅಂದ್ರೆ, ರಮೇಶ್ ಸರ್ ಜೊತೆ ಒಂದು ಫೋಟೋ ಕೊಡಿಸ್ತೀನಿ ಅಂದಿದ್ದೆ. ಇದೇನು ಕೇಳೋದಾ? ಹ್ಞೂ ಸರ್. ಸರ್ ನೀವಲ್ಲೇ ರೀ ಸರ್, ನಾವು ಬರ್ತೀವಿ ಸರ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಶ್ರೀಗಂಧದ ಗೊಂಬೆ ಸುಧಾರಾಣಿ ಮೇಡಮ್ ಅವರಾಗಿ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮಾನ್ಯ ರಮೇಶ್.
ಸುಧನ್ನೇ ನೋಡ್ದಂಗಿದೆ ಸೇಮ್ ಕಾಸ್ಟ್ಯೂಮ್ ಹಾಕೊಂಡಿದ್ರು ಸುಧಾ ಅದ ಡ್ರೆಸ್ ಅಲ್ಲಿ ಅಂಡ್ ವಿ ವೋರ್ ದ ಸೇಮ್ ಕಾಸ್ಟ್ಯೂಮ್ ಅದನ್ನ ತಗೊಂಡ್ಬಂದಿದಾರ್ರಿ ತುಂಬಾ ಚೆನ್ನಾಗಿ ಮಾಡಿದ್ರಪ್ಪ ಅಮೇಜಿಂಗ್ ಯು ಸೋ ಗುಡ್ ಪರ್ಫೆಕ್ಟ್ ಸೋ ಸ್ವೀಟ್ ಬಟ್ ರಮೇಶ್ ಸರ್ ಈ ಪರ್ಫಾರ್ಮೆನ್ಸ್ ಅಂತ ತಗೊಂಡ್ರೆ ಹೆಂಗ್ ಅನ್ಸ್ತಾ ಇದೆ ಸರ್? ಎಕ್ಸಲೆಂಟ್ ರೀ. ನಾವೆಲ್ಲ ಏನ್ ಮಾಡ್ತಿದ್ವಿ ನಡ್ಕೊಂಡು ಹೋಗ್ಬಿಡ್ತಾ ಇದ್ವಿ ಮಧ್ಯೆ ಗ್ಯಾಪ್ ಅಲ್ಲ ಬರೀ ಟೈಮಿಂಗ್ ಆ ಬೀಟ್ ಬಂದಾಗ ಹಿಂಗ್ ಕೈ ಇಟ್ಕೊಂಡು ಕೈ ಇಡ್ಲ ಕೈ ಇಟ್ರಿ ಹಿಂಗ್ ಕೈ ಇಲ್ಲೊಂದ್ ಕೈ ಇಡ್ತಲೆ ಇದನ್ನ ಹೊಡಿಯೋದು ಅದನ್ನ ಹೊಡಿಯೋದು ಹಿಂಗ್ ಮಾಡೋದು ಹಿಂಗ್ ಮಾಡ್ಕೊಂಡು ಆ ಬೀಟ್ ಏನಾರು ಮಾಡ್ಕೊಂಡು ಎಕ್ಸ್ಪ್ರೆಷನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಮಾಡಿದ್ರಲ್ಲ ಅದು ಬ್ಯೂಟಿಫುಲ್ ಆಗಿದ್ದು ಆ ಬಬಲ್ಸ್ ಎಲ್ಲ ಬಂದು ಫ್ಯಾಂಟಾಸ್ಟಿಕ್ ಆಯ್ತು ಕಣ. ಆ ಪೋರ್ಷನ್ ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ಈಸ್ ಅ ಫ್ಯಾಬುಲಸ್ ಡ್ಯಾನ್ಸರ್ ಬಿಡಿ. ಅದು ಎಕ್ಸಲೆಂಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನ ನೀವು ಲಾಸ್ಟ್ ಟೈಮ್ ಬಂದಾಗ ನನಗೆ ಗಿರಿಕನಿಯಲ್ಲಿ ಜಯಮಾಲ ಅವ್ರು ಇದ್ರಲ್ಲ ಆ ತರ ನೆನಪಾಗ್ತಿತ್ತು. ಇವತ್ತು ನೋಡಕ್ ಸುಧಾ ತರ ನೆನಪಿಸ್ತಾ ಇದ್ದೀರಾ. ಯು ಹ್ಯಾವ್ ಆಲ್ ಅ ಹೀರೋಯಿನ್ ರಿಫ್ಲೆಕ್ಷನ್ಸ್. ಗುಡ್ ಲಕ್ ಟು ಯು. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು. ಬಳ್ಳಿ ಚಪ್ಪಾಳೆ ರಮೇಶ್ ಸರ್ಗೆ ಪ್ಲೀಸ್. ಹಾಯ್ ಮನ್ಯ. ಹಾಯ್ ಸರ್. ಇದು ಒಂದು ಪ್ರಾಪರ್ ಹೀರೋಯಿನ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಸುಮ್ಮನೆ ಕ್ಲೋಸ್ ಅಪ್ ಇಟ್ಬಿಟ್ಟು ಒಂದು ಟ್ರ್ಯಾಕ್ ಹಾಕಿದ್ರು ಕೂಡ ಅಷ್ಟು ಬ್ಯೂಟಿಫುಲ್ ಆಗಿರೋದು, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೆ ನೀವು. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಚೆರಿ ಥ್ಯಾಂಕ್ ಯು ಕನ್ನ. ಮಾನ್ಯ, ನಿಮ್ಮ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಿಶ್ವಿಕಾ ಅವರು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ 4.5. 4.5. ಪ್ರೇಮ ಮ್ಯಾಮ್ 4. 4. ತರುಣ್ ಅವರೇ 5. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಬೇಬಿ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ನಟಿಯರೇ, ನಿಮಗೆಲ್ಲ ಒಂದು ಸಂತಸದ ಸುದ್ದಿ. ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಕಲ್ಪನಾ ಮೇಡಮ್ ಅನ್ನ ಈಗ ಸಂಭ್ರಮಿಸುವಂತಹ ಸಮಯ. ಸ್ವಾಗತಿಸಿ ಭೂಮಿಕಾ ಆನ್ ಸ್ಟೇಜ್ ಪ್ಲೀಸ್. ಎಲ್ಲಿರುವೆ ಮನವ ಕಾಡುವ ರೂಪಸಿ. ಅಯ್ಯೋ ನೀವಾ? ಬರ್ಬೋದಾ ಮೇಡಮ್? ಬಂದಾದ್ಮೇಲೆ ಕೇಳೋದೇನು? ಬಹಳ ಡೇಂಜರ್ ಮನುಷ್ಯ ರೀ ನೀವು. ರೀ ಮೇಡಮ್, ನಾನು ಡೇಂಜರ್ಸ್ ಮನುಷ್ಯ ಅಲ್ಲ, ಹೆಂಗಸರ ಪಾಲಿಗೆ ಎಳೆ ಮಗು. ನನ್ನೊಂದು ರಿಕ್ವೆಸ್ಟ್. ಬೇಗ ಹೇಳಿ ಜಾಗ ಖಾಲಿ ಮಾಡಿ. ನನಗೆ ಇವತ್ತು ಬೇಟೆ ಆಡ್ಬೇಕು ಅನ್ನಿಸ್ತಿದೆ. ಕಂಪ್ನಿ ಕೊಡ್ತೀರಾ? ನನಗೆ ಇಂಟ್ರೆಸ್ಟ್ ಇಲ್ವಲ್ಲ. ಆದ್ರೆ ನನಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ. ಬರ್ತೀರೋ ಬರಲ್ವೋ? ನಾನ್ ಬರಲ್ಲ. ನೋಡಿ, ನೀವು ಬರಲ್ಲ ಅಂದ್ರೆ ನಾನು ಈ ಕೆರೆಗೆ ಬಿದ್ದು ಹರ ಹರ ಅಂತೀನಿ. ಅಷ್ಟ್ ಮಾಡಿ. ಹರ ಬೇಟಿಗೆ ಬರ್ತೀರಾ ತಾನೆ? ಖಂಡಿತವಾಗ್ಲೂ ಬರ್ತೀನಿ. ಬನ್ನಿ. ಚಂದ್ರ, ನನ್ನ ಮನಸ್ಸು ಸಮುದ್ರದ ಕಡೆ ಓಡೋ ನದಿ ಹಾಗೆ ನಿಮ್ಮ ಕಡೆ ಬಂದಾಯ್ತು. ಅದನ್ನು ಯಾವತ್ತೂ ವಾಪಸ್ ಬರಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮಗೆ ಅರ್ಥ ಆಗದೆ ಹೋದ್ರೆ? ಅರ್ಥ ಮಾಡ್ಕೊಂಡಿದ್ದೀನಿ ಗೋಪು. ನನ್ನ ಮನಸ್ಸು ನಿಮ್ಮ ಮೇಲೆ ಇರೋದ್ರಿಂದಲೇ ನೀವು ಮಾಡ್ತಿರೋ ಚೇಷ್ಟೆನೆಲ್ಲ ಸಹಿಸ್ಕೊಂಡಿರೋದು. ಆದ್ರೆ ಯಾಕೆ ನಿಲ್ಲಿಸ್ಬಿಟ್ರಿ? ರಾಜಣ್ಣ ಹೇಳ್ತಾ ಇದ್ದ, ನೀವು ಕಾಲೇಜ್ ರೋಮಿಯೋ, ಹೂವಿಂದ ಹೂವಿಗೆ ಹಾರೋ ತುಂಬಿ ಅಂತ. ನೋಡಿ ಚಂದ್ರ, ಕಾಲೇಜಲ್ಲಿ ನಾನು ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ದೆ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಯಾವ ಹುಡುಗಿನ ಕಣ್ಣೆತ್ತಿ ನೋಡೋ ಮನ್ಸು ಕೂಡ ಬರಲಿಲ್ಲ ಚಂದ್ರ. ಕನಸಲು ನೀನೆ ಮನಸಲು ನೀನೆ, ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಮದುವೆ ದಿನಾಂಕ ನಿಶ್ಚಯವಾಗಿರುತ್ತೆ, ಆದರೆ ವಿಧಿಯ ಕೈವಾಡ, ಯುದ್ಧ ಆರಂಭವಾಗುತ್ತೆ. ಇದೇ ಕಾರಣಕ್ಕೆ ಗೋಪು ಮದುವೆಯನ್ನ ಮುಂದೂಡೋಣ ಅಂತ ಹೇಳ್ತಾರೆ. ಚಂದ್ರ, ನಿನ್ನ ಗೋಪು ನಮ್ಮನ್ನೆಲ್ಲ ಬಿಟ್ಟು ಹೊರಟದಮ್ಮ, ಹೊರಟದ. ನೋಡಮ್ಮ, ಏರ್ಫೋರ್ಸ್ ಆಫೀಸಿಂದ ಬಂದಿರೋ ಟೆಲಿಗ್ರಾಮ್. ಚಂದ್ರ,
ಹಲೋ ಹೆಲೋ ಚಂದ್ರ ನೀವಿನ್ ಕುಂಕುಮ ಇಟ್ಕೊಳ್ಳಿ. ಕಾತ್ಯಾಯಿನಿ ಏನ್ ಹೇಳ್ತಿದ್ದೀರಾ? ನೀವು ತುಂಬಾ ಪುಣ್ಯವಂತೆ. ಗೋಪು ಬದುಕಿದ್ದಾರೆ. ಯಾರು ಹೇಳಿದ್ದು? ನಾನೇ ನನ್ನ ಕಣ್ಣಾರೆ ನೋಡ್ದೆ. ಇಲ್ಲೇ ಇದೇ ಊರಲ್ಲಿದ್ದಾರೆ. ಕಾತ್ಯಾಯಿನಿ ನೀವ್ ಯಾರನ್ನ ನೋಡಿ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಗೋಪು ಬದುಕಿರಕ್ಕೆ ಸಾಧ್ಯನೇ ಇಲ್ಲ. ಚಂದ್ರ ಏನ್ ಮಾತಾಡ್ತಿದೀಯಾ? ಹಲೋ ಚಂದ್ರ ಒಂದ್ಸಾರಿ ನೋಡ್ಕೊಂಡ್ ಬಂದ್ಬಿಡೋಣ. ನಡಿಯಮ್ಮ, ಹೊರಡಮ್ಮ, ನಡಿ. ಗೋಪು ಎಸ್, ಏನ್ ಬೇಕು? ಯಾಕೆ ಸುಮ್ಮನಿದೆ? ನಿಂತಿರೋ ನೆಲನೇ ಬಾಯಿ ಬಿಟ್ಟು ನೋಡ್ತಿರುವಾಗ ಸುಮ್ಮನಿರ್ತೆ ಇನ್ನೇನ್ ಮಾಡ್ಲಿ ಹೇಳಿ? ಯಾಕೆ ಬಂದ್ರಿ ಅಂತ ಅಷ್ಟು ಹೇಳಿ ಸಾಕು. ನೀವು ನಾನ್ ನೋಡ್ತಿರೋ ಗೋಪಿನೋ ಅಥವಾ ವೇಷ ಹಾಕೊಂಡ್ ಬಂದಿರೋ ಭೂತನೋ ಅಂತ ಕೇಳಕ್ ಬಂದಿದ್ದೀನಿ. ನಿಮ್ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ? ನನ್ನ ಕೇಳೋ ಪ್ರಶ್ನೆನಾ ಇದು? ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ವೇನೋ? ನೀವ್ ಯಾರು ಅಂತನೂ ಗೊತ್ತು, ನಿಮ್ ಜೊತೆ ಬಂದಿರೋರು ಯಾರು ಅಂತನೂ ಗೊತ್ತು. ಯುದ್ಧದಲ್ಲಿ ನೀನ್ ಸತ್ತೋದೆ ಅಂತ ನಿಮ್ ತಂದೆ ಹೇಳಿದ್ದು ಸುಳ್ಳು. ಗೋಪು, ನೀವ್ ಆಡಿದ್ದಾಟ, ಮಾಡಿದ ಚೇಷ್ಟೆ, ಹೇಳಿದ ಮಾತು, ಕೊಟ್ಟು ವಚನ ಎಲ್ಲ ಮರ್ತೋಯ್ತೇನೋ? ನನ್ನ ನೋಡೋಕೆ ಅಂತ ತುರಿತಾ ಇದ್ರಲ್ಲ, ಅದೆಲ್ಲ ನಟನೆ ಏನೋ? ನಂಗೋಸ್ಕರ ಊರು ಕೇರಿ ಎಲ್ಲ ಬಿಟ್ಟು ಓಡೋಡಿ ಬರ್ತಾ ಇದ್ರಲ್ಲ, ಅದೆಲ್ಲ ಬೂಟಾಟ್ಕೆ ಏನೋ? ಎಲ್ಲೋಯ್ತು ಆಸೆ? ಏನಾಯ್ತು ಆ ಭಾಷೆ? ತಾಯಿ ಕಾವೇರಿ ಮೇಲೆ ಆಣೆ ಇಟ್ಟು ನಿನ್ನ ಕೈ ಬಿಡಲ್ಲ ಅಂತ ಹೇಳಿದ್ರಲ್ಲ, ಇದೇನು ಅದನ್ನ ನಡೆಸ್ಕೊಳ್ಳೋ ರೀತಿ? ಹೇಳಿ ಗೋಪಿ, ಹೇಳಿ. ನಾನೀಗ ಹೇಳೋದಿಷ್ಟೇ, ಆದದ್ದನ್ನೆಲ್ಲ ಮರೆತು ಬೇರೆಯವ್ರನ್ನ ಮದುವೆ ಆಗಿ ಸುಖವಾಗಿ ಬಾಳೋದ್ರ ಕಡೆ ಗಮನ ಕೊಡಿ. ಸಾಕ್ ನಿಲ್ಸಿ ನಿಮ್ ಹಾಳ್ ಮಾತು. ಹೆಣ್ಣಿನ ಮನ್ಸು ಎಂತದ್ದು ಅಂತ ಅರ್ಥ ಮಾಡ್ಕೊಂಡಿದ್ರ ನೀವಿಂತ ಮಾತಾಡ್ತಿದ್ರ? ಅದಕ್ಕೆ ನಾನೇನ್ ಮಾಡ್ಬೇಕು? ಮಾಡಿರೋ ತಪ್ಪನ್ನ ತಿದ್ಕೊಳ್ಳಿಲ್ಲ ಅಂದ್ರೆ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ವಾಪಸ್ ಹೋಗ್ತಿರಲ್ಲ, ಕತ್ತಿಡ್ದು ಆಯ್ತು ತಳ್ಳಿದ್ಲು. ಅಯ್ಯೋ ಬಡವ, ನಿನ್ನ ಜೀವ ಸಹಿತ ಬಿಡಲ್ಲ ಕಣ. ಪ್ರಪಂಚನೇ ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿತ್ತು. ಆದರೆ ವಿಧಿ ನನ್ನನ್ನು ಉಳಿಸ್ಕೊಂಡು ಈ ಕಾಲ್ ಕಿತ್ಕೊಬಿಡ್ತು. ಈ ಸ್ಥಿತಿಲಿ ಹೀಗಿರೋದೇ ಉತ್ತಮ ಅಂತ ಯಾರಿಗೆ ಹೇಳದೆ ಇಲ್ಲಿದ್ದೀನಿ. ಚಂದ್ರ, 3 ವರ್ಷ ನಿನ್ನ ಮರಿಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಹೀಗೆ ನಿಷ್ಠುರವಾಗಿ ಮಾತಾಡಿದ್ರೆ ಬೈಕೊಂಡು ದೂರ ಹೋಗ್ತೀರಿ ಅನ್ಕೊಂಡೆ. ಈ ಸ್ಥಿತಿಲಿ ಸಾಯೋವರೆಗೂ ನನ್ನನ್ನು ಸೇವೆ ಮಾಡ್ಕೊಂಡಿರುವಂತ ಹೇಗೆ ಹೇಳಿ ಚಂದ್ರ? ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮರ್ತು ಬಿಡು ಚಂದ್ರ, ಮರ್ತು ಬಿಡು. ಗೋಪಿ, ನಿಮ್ಮ ತಮ್ಮಯ್ಯ, ದಯವಿಟ್ಟು ಅದೊಂದು ಮಾತು ಮಾತ್ರ ಆಡ್ಬೇಡಿ. ನೀವ್ ಹೇಗೆ ಇರ್ಲಿ, ಏನೇ ಆಗಿರ್ಲಿ, ನೀವ್ ಯಾವತ್ತಿದ್ರು ನನ್ನವರು ಗೋಪು, ನನ್ನವರು. ಒಂದು 3 ಅದ್ಭುತವಾದಂತ ಪರ್ಫಾರ್ಮರ್ಸ್ ಆಕ್ಟರ್ಸ್ ಬಂದ್ರೆ ಒಂದು ಸ್ಕಿಟ್ ಎಷ್ಟು ಚೆನ್ನಾಗಾಗತ್ತೆ ಅನ್ನೋದಕ್ಕೆ ಇವ್ರು 3 ಜನನೇ ಸಾಕ್ಷಿ. ಸೋ ಬ್ಯೂಟಿಫುಲಿ ಯು ಡಿಡ್ ಭೂಮಿಕಾ, ವೆರಿ ವೆಲ್ ಡನ್. ಎಸ್ಪೆಷಲಿ ಲಾಸ್ಟ್ ಸೀನ್ ಇತ್ತಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ ನೀವು, ವೆರಿ ವೆರಿ ವೆಲ್ ಡನ್. ಅಂಡ್ ಕಲ್ಪನಾ ಅವ್ರನ್ನ ಡೈಲಾಗ್ ಡೆಲಿವರಿ ಮಾತ್ರ ತಗೊಂಡು, ಅವ್ರ ಇಂಟೋನೇಷನ್ಸ್ ಮಾತ್ರ ತಗೊಂಡು, ಜೊತೆಗೆ ನಿಮ್ ತರ ಒಂದು ಆಡ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗತ್ತೆ. ಎಲ್ಲೂ ನಮಗೆ ಆಭಾಸ ಅನ್ಸಿಲ್ಲ. ನೀಟಾಗಿ ಒಂದು ಪಿಕ್ಚರ್ ನೋಡ್ತಾ ಇದೀವಿ. ಇನ್ಫ್ಯಾಕ್ಟ್ ಒಂದು ಸ್ಟೇಜ್ ಮೇಲೆ ಕಾಲಿಲ್ದಿರೋ ತರ ಮಾಡೋದು ಕೂಡ ವೆರಿ ಟಫ್. ಜೀವ ಸಹಿತ ಬಿಡಲ್ಲ ಕಣ. ಗಜ ಬಿದ್ದಿದ್ದು ಸ್ಟೈಲ್ಗೆ ಬಡ್ಸ್ಕೊಂಡಿದ್ದಕ್ಕೆ ಇಲ್ಲ ಕಾಲು ಅಲ್ಲಿ ಅನ್ನೋ ತರದೇ ಅನ್ಸೋ ಅಷ್ಟು ಇಂಪ್ಯಾಕ್ಟ್. ಅದ್ರ ಇಡೀ ಕ್ಲೈಮ್ಯಾಕ್ಸ್ ನಿಂತಿರೋದೇ ಆ ಶಾರ್ಟ್ ಮೇಲೆ. ಅದನ್ನ ಎಷ್ಟು ಚೆನ್ನಾಗಿ ಪುಲ್ ಆಫ್ ಮಾಡಿದ್ರಿ ಗಜ, ವೆರಿ ವೆರಿ ಡನ್. ಅಂಡ್ ಭೂಮಿಕಾ, ವೆರಿ ಗುಡ್ ಪರ್ಫಾರ್ಮೆನ್ಸ್, ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ಮಾ.
ತುಂಬಾ ಹೆಮ್ಮೆ ಆಗ್ತದೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಯು ಮೇಡ್ ಅಸ್ ಪ್ರೌಡ್ ಆಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಇಲ್ಲಿರೋ ವಾಯ್ಸ್ಗೂ ನೀವು ಅಲ್ಲಿ ಯೂಸ್ ಮಾಡಿದ ವಾಯ್ಸ್ಗೂ ಇಷ್ಟು ಡಿಫ್ರೆನ್ಸ್ ಇದೆ. voice ಆ change ಡಿಫ್ರೆನ್ಸ್ ಮಾಡಿದ್ದಾರೆ. ಇಷ್ಟು ಬ್ಯೂಟಿಫುಲ್ ಆಗಿತ್ತು. ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಬಯಲುದಾರಿ ಸಿನಿಮಾಗೆ ಹೋಗ್ಬಿಟ್ಟೆ ನಾನು ನೋಡ್ತಾ ಎಲ್ಲ ಅಂಡರ್ ಪ್ಲೇ ಮಾಡಿದ್ರಿ 3 ಜನ. ತುಂಬಾ ಖುಷಿ ಆಯ್ತು. ಗುಡ್ ವರ್ಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ, ಯು ಆರ್ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಆಮೇಲೆ ಫೇಂಟ್ ಆದ್ರಲ್ಲ ಆ ಸೆಕೆಂಡ್ ಇಟ್ ವಾಸ್ ಸೋ ರಿಯಲ್. ನೀವು ಫೇಂಟ್ ಮಾಡಿದ್ ಮಾತ್ರ ಯಾವ ಆಡಿಸು ಎಲ್ಲಿ ಬಿದ್ದ್ಬಿಡ್ತೀವಿ ಅಂತ ಒಂದು ಸಣ್ಣ ಗೊತ್ತಾಗುತ್ತೆ. ಯು ಫೇಂಟೆಡ್ ಸೋ ಬ್ಯೂಟಿಫುಲಿ. ವಂಡರ್ಫುಲ್ ಅಪ್ಪ. ಓವರ್ ಆಲ್ ಸೂಪರ್. ಇಟ್ ಈಸ್ ಫಾರ್ ಶೋರ್ ಬ್ಲಾಕ್ ಬಸ್ಟರ್. ಭೂಮಿಕಾ ಅವರ ಈ performance ಆಗಿದೆ blockbuster performance. ನಾವು ಕಳೆದ ವಾರ ನೋಡಿದಂತಹ ಭೂಮಿಗೂ ಈ ಭೂಮಿಗೂ ತುಂಬಾ ವ್ಯತ್ಯಾಸ ಇದೆ. ಭೂಮಿ, ಲಾಸ್ಟ್ ವೀಕು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಬಂದಿದ್ರು. ನನಗೆ ಸ್ಟೇಜ್ ಮೇಲೆ ಕರೆಸ್ಬೇಕಂತ ಆಸೆ ಇತ್ತು. ಬಟ್ ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿ ಬಂದಿರಲಿಲ್ವಲ್ಲ. ಐ ಶುಡ್ ಅರ್ನ್ ಇಟ್. ನಾನು ಅದನ್ನು ಸಂಪಾದನೆ ಮಾಡಬೇಕು, ದೆನ್ ಐ ಶುಡ್ ಕಾಲ್ ದೆಮ್ ಅನ್ನೋದಿತ್ತು ನನಗೆ. ಸೊ ಇವತ್ತು ಬರಬೇಡಿ ಅಂತ ನಾನೇ ಹೇಳಿಬಿಟ್ಟೆ. ಬಟ್ ಟಿ ವಿಲಿ ನೋಡ್ತಿರ್ತಾರಲ್ಲ ಅಪ್ಪ ಅಮ್ಮ, ಇವತ್ತು ಚೆನ್ನಾಗಿ ಮಾಡಿದ್ದೀನಿ ನಾನು. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಭಾರತದ ಅತಿ ದೊಡ್ಡ ಚಿನ್ನ ಉಳಿತಾಯದ ಆಪ್ ಆಗಿದ್ದು ಈಗಾಗಲೇ 2 ಕೋಟಿ ಜನರು ಜಾರ್ ಆಪ್ ಅನ್ನ ಬಳಸಿ ಪ್ರತಿದಿನ ಚಿಕ್ಕ ಮೊತ್ತಗಳಲ್ಲಿ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಆಟೋ ಸೇವ್ ಆಪ್ಷನ್ ಮಾಡ್ಕೊಂಡ್ರೆ ನಿಮ್ಮ ಪರವಾಗಿ ಸ್ವತಃ ಉಳಿತಾಯ ಆಗ್ತಾ ಹೋಗುತ್ತೆ. ನೀವು ಕೂಡ ಈಗಲೇ ಜಾರ್ ಸೇವಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ 12 ಗಂಟೆಗಳ ಮೊದಲು ಉಳಿತಾಯ ಪ್ರಾರಂಭಿಸಿ. ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಬಂಗಾರದ ನಾಣ್ಯವನ್ನ ಗೆಲ್ಲುವಂತ ಅವಕಾಶ ನಿಮ್ಮದಾಗಿಸ್ಕೊಳ್ಳಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಜಯಪ್ರದಾ ಅವರನ್ನ ಕವಿರತ್ನ ಕಾಳಿದಾಸ ಚಿತ್ರದ ಪ್ರಿಯತಮ ಹಾಡಿನಿಂದ ಸೆಲೆಬ್ರೇಟ್ ಮಾಡೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮಹಾನಟಿಯ ಆಕ್ಷನ್ ಕ್ವೀನ್ ಮೈಸೂರಿನ ತನಿಷ್ಕಾ ಮೂರ್ತಿ.
ಹಾಯ್ ಚೆರಿ, ನಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಕ್ಕೆ ಆಗಲ್ಲ ಬಿಕಾಸ್ ಯು ಆರ್ ಮೋರ್ ಪ್ರೊಫೆಷನಲ್ ಇನ್ ದಟ್. ಥ್ಯಾಂಕ್ ಯು ಸೋ ಮಚ್ ಸರ್. ತನಿಷ್ಕಾ, ಲಿರಿಕ್ಸ್ ವೈಸ್ ಅಲ್ಲಾಗ್ಲಿ ಏನ್ ಹೇಳ್ತಾ ಇದಾರೆ, ವಾಟ್ ಇಸ್ ಹಿ ಟ್ರೈಂಗ್ ಟು ಟೆಲ್? ದೇರ್ ಇಸ್ ಬೇಸಿಕಲಿ ಅ ರಿಕ್ವೆಸ್ಟ್, ದೇರ್ ಇಸ್ ಅ ಪ್ಲೀಡಿಂಗ್ ಫಾರ್ ಲವ್. ಸರಿನಾ? ಲವ್ ಅಲ್ಲಿ ಒಂದು ಪ್ಲೀಡಿಂಗ್ ಇದೆ, ಒಂದು ರಿಕ್ವೆಸ್ಟ್ ಇದೆ. ನಿಮ್ ಪ್ರಿಯತಮ ಬಂದಿದ್ದಾನೆ ಅಲ್ಲಿ ಅಂತಂದಾಗ ದೇರ್ ಇಸ್ ನೋ ಐ ಕಾಂಟ್ಯಾಕ್ಟ್. ನೀವು ಕೆಳಗೆ ನೋಡ್ತೀರಾ, ಇಲ್ಲೆಲ್ಲೋ ನೋಡ್ತೀರಾ. ಫಾರ್ ಅನ್ ಆಕ್ಟರ್, ಇವನ್ ಇಫ್ ಐ ಕೀಪ್ ಅ ಕ್ಲೋಸ್ ಅಪ್, ಓನ್ಲಿ ದ ಫೇಸ್ ಶುಡ್ ಡ್ಯಾನ್ಸ್. ನೋ, ಸರಿನಾ? ದಿಸ್ ಮೈಟ್ ಬಿ ಸ್ಮಾಲ್ ಡೀಟೇಲ್ಸ್, ಬಟ್ ದಿಸ್ ಡೀಟೇಲ್ಸ್ ವಿಲ್ ಸ್ಟಾರ್ಟ್ ಕೌಂಟಿಂಗ್. ಓಕೆನಾ? ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್. ಎಸ್ ಸರ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮಾ ಮ್ಯಾಮ್. ತಾನಿಷ್ಕಾ, ಈ ಸಾಂಗ್ ಎಷ್ಟು ಸಲ ನೋಡಿದ್ದೀರಾ? ತುಂಬಾ ಸತಿ ನೋಡಿದ್ದೀನಿ ಮ್ಯಾಮ್. ಸರಿ, ನೀವು ಫೀಲ್ ಮಾಡಿದ್ದೀರಾ ಈ ಸಾಂಗಲ್ಲಿ? ಎಸ್ ಮ್ಯಾಮ್. ಐ ಡೋಂಟ್ ಥಿಂಕ್ ಸೊ. ಸೌಂಡ್ ನಾನು ತುಂಬ ಸಲ ಈ ಸಾಂಗ್ ನೋಡಿದ್ದೀನಿ, ಬಟ್ ಆ ಹಾಡು ಇದೆಯಲ್ಲ ಅದೇ ಹೊಡೆದ್ಬಿಡುತ್ತೆ, ನಮ್ಮ ಫೀಲಿಂಗ್ ಬಂದ್ಬಿಡುತ್ತೆ. ಆ ಫೀಲ್ ಬಂದ್ರೇನೆ ಮಾಡೋಕ್ಕಾಗೋದು. ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಮ್ಯಾಮ್. ಈಗ ಜಡ್ಜಸ್ ಏನು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. 3 stars. 3 stars. ಪ್ರೇಮಾ ಮ್ಯಾಮ್. 3 stars. 3 stars. ನಿಶ್ವಿಕಾ. 3 stars. ಗುಡ್ ಲಕ್. ಗುಡ್ ಲಕ್ ಬೇಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ನಮ್ಮ ನಟಿಯರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡ್ತಾ ಗಿಫ್ಟ್ ಹ್ಯಾಂಪರ್ಸ್ ಗಳನ್ನ ಕೊಡುವಂತಹ ಸಮಯ. ಮೊದಲಿಗೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಪರ್ಫಾರ್ಮರ್ ಆಫ್ ದ ವೀಕ್ ಶ್ರೇಯಾ. ಶ್ರೇಯಾ ಅವರಿಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ಕಡೆಯಿಂದ 10,000 ರೂಪಾಯಿಗಳು. ಕಂಗ್ರ್ಯಾಚುಲೇಷನ್. ಸ್ಪರ್ಶ್ ಮಸಾಲಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಯಾರಿಗೆ ಸಿಗ್ತಾ ಇದೆ? ಭೂಮಿಕಾ. ಭೂಮಿಕಾ ಅವರಿಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಅವರಿಂದ ಒಂದು ಗಿಫ್ಟ್ ಹ್ಯಾಂಪರ್. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮರ್ ಆಫ್ ದ ವೀಕ್ ಸಿಂಚನ. ಸಿಂಚನ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ನಾವು ಮಹಾನಟಿ ಮಹಾಸಂಭ್ರಮ ಆರಂಭ ಮಾಡಕ್ಕಿಂತ ಮುಂಚೆ ಹೇಳಿದ್ವಿ ಈ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿ. ಕಳೆದ ವಾರದ ಪರ್ಫಾರ್ಮೆನ್ಸ್ ಮತ್ತೆ ಈ ವಾರದ ಪರ್ಫಾರ್ಮೆನ್ಸ್ ನ ಅಳೆದು ತೂಗಿ 4 ಜನ ಡೇಂಜರ್ ಝೋನ್ ತಲುಪಿದ್ದಾರೆ. ಆ 4 ನಟಿಯರು ಯಾರು? ಮೊದಲನೇದಾಗಿ ಡೇಂಜರ್ ಝೋನ್ ತಲುಪಿರುವಂತಹ ಕಂಟೆಸ್ಟೆಂಟ್ ತನಿಷ್ಕಾ, ಸಾಯಿ ಶ್ರುತಿ. ಡೇಂಜರ್ ಝೋನ್ ಅಲ್ಲಿರುವಂತಹ 3ನೇ ನಟಿ ಖುಷಿ. ಡೇಂಜರ್ ಝೋನ್ ತಲುಪಿರುವಂತಹ 4ನೇ ನಟಿ ನಿವೀಕ್ಷಾ. ನಾಲ್ವರಲ್ಲಿ 3 ಮತ್ತೆ ಮಹಾನಟಿಯ ಜರ್ನಿಯನ್ನ ಮುಂದುವರಿಸ್ತೀರಾ, ಆದರೆ ಒಬ್ಬರ ಜರ್ನಿ ಮಹಾನಟಿ ವೇದಿಕೆಯಲ್ಲಿ ಕೊನೆ ಆಗುತ್ತೆ. ಸೇಫ್ ಆಗಿ ಸೋಫಾದಲ್ಲಿ ಕುತ್ಕೊಳ್ಳುವಂತ ಆ 3 ನಟಿಯರು ಯಾರು? ಈ ಜರ್ನಿಯನ್ನ ಮುಗಿಸಿ ವಾಪಸ್ ಹೋಗೋದು ಯಾರು? ಜಡ್ಜಸ್ ಹೇಳ್ತಾರೆ. ಓವರ್ ಟು ಯು ಜಡ್ಜಸ್. ಸೇಫ್ ಆಗ್ತಾ ಇರುವಂತಹ ಮೊದಲ ನಟಿ ಫಸ್ಟ್ ಸೇಫ್ ಆಗ್ತಾ ಇರೋದು ತನಿಷ್ಕಾ. ತನಿಷ್ಕಾ, ಯು ಆರ್ ಸೇಫ್, ಬಟ್ ಇದು ಒಂದು ಅಲಾರ್ಮ್. ಓಕೆ, ಗುಡ್ ಲಕ್. ಸೇಫ್ ಆಗ್ತಾ ಇರುವಂತಹ 2ನೇ ನಟಿ ನಿವಿಷ್ಕಾ. ನಿವೀಕ್ಷಾ, ಯು ಆರ್ ಸೇಫ್. ಎಲಿಮಿನೇಟ್ ಆಗ್ತಾ ಇರುವಂತಹ 3ನೇ ನಟಿ ಸೇಫ್ ಆಗ್ತಾ ಇರೋಂಥ 3ನೇ ಕಂಟೆಸ್ಟೆಂಟ್ ಖುಷಿ.
ಕಂಗ್ರ್ಯಾಚುಲೇಷನ್ಸ್ ಖುಷಿ, ಯು ಆರ್ ಸೇಫ್. ಸಾಯಿ ಶ್ರುತಿ, ವುಡ್ ಯು ವಾಂಟ್ ಟು ಶೇರ್ ಸಮಥಿಂಗ್? ಇಲ್ಲಿ ಸಿಕ್ಕಂತಹ ಕಲಿಕೆನ ನೀವೆಷ್ಟು ಎಂಜಾಯ್ ಮಾಡಿದ್ರಿ, ಈ ಜರ್ನಿ ಹೇಗಿತ್ತು ಅಂತ ಹೇಳಿ. ನಮ್ಮಂಥವ್ರು ಈ ವೇದಿಕೆಗೆ ಎಷ್ಟೋ ಜನ ಇರ್ಬೋದು, ಆದರೆ ನಮ್ಮಂಥವ್ರಿಗೆ ಇಂಥ ವೇದಿಕೆ ಇದೊಂದೇ ಇರೋದು. ಬಾ, ಇದರಿಂದ ನಾನು ಕಲ್ತಿರೋದು ಏನಿದೆ, ಒಂದು ವರ್ಕ್ಶಾಪಿಂದ ಹಿಡಿದು ಪ್ರತಿಯೊಂದನ್ನು ನಾನು ಏನು ಕಲ್ತ್ಕೊಂಡಿದ್ದೀನಿ ಅದನ್ನು ಅಳವಡಿಸ್ಕೋತೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದನ್ನ ನಾನು ಎಸ್ಟಾಬ್ಲಿಷ್ ಮಾಡಿ ನಾನು ಬೆಳೆದು ತೋರಿಸ್ತೀನಿ ಅಂತ ಈ ವೇದಿಕೆ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಕನಸುಗಳಿಗೆ ಆಲ್ ದ ವೆರಿ ಬೆಸ್ಟ್ ಸಾಯಿ ಶ್ರುತಿ. ಗುಡ್ ಲಕ್ ನಮ್ಮೆಲ್ಲರ ಕಡೆಯಿಂದ. ಗುಡ್ ಲಕ್. ಲೆಟ್ಸ್ ಹಿಯರ್ ಇಟ್ ಫಾರ್ ಸಾಯಿ ಶ್ರುತಿ ಪ್ಲೀಸ್. ಹೊಸ ಕಾಂಪಿಟೇಷನ್ ಜೊತೆ, ಮಹಾನಟಿಯರ ಹೊಸ ಸಿನಿಮಾ ಜೊತೆ ಮತ್ತೆ ಮುಂದಿನ ವಾರ ಸಿಗೋಣ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಹ್ಯೂಂಡೈ, ಸಿಯೆಟ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತ್ಹಳ್ಳಿ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ನಮಸ್ಕಾರ.